ಮತ್ತ ವೇದ್ ಆಯ್ತಪ್ಪ, ಇವತ್ತಿಂದ ಅಗದಿ ಚಲೋ ಟಾಪಿಕ್ ನೀನ ಕೊಟ್ಟಿದಿ. ಹೌ ಟು ಟೇಕ್ ರೈಟ್ ಡಿಸಿಷನ್ಸ್ ವೆನ್ ದೇರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್ ಆ್ಯಂಡ್ ಆಪ್ಷನ್ಸ್ ಅವೈಲಬಲ್. ಹೌ ಟು ಡಿಸೈಡ್ ವಿಚ್ ವೇ ಟು ಗೋ. ಇದ್ರ ಬಗ್ಗೆ ಡಿಸ್ಕಷನ್ ಹೌದಲ್ಲ? ಆಯ್ತು ಹೇಳಪ್ಪ. ಈಗ ನಾನು ನಿನಗೆ ಒಂದು ಮಾತು ಹೇಳ್ತೀನಿ ಈ ಸಬ್ಜೆಕ್ಟ್ ಬಗ್ಗೆ. ಇದು ಒಂದು ಕಾರ್ಪೊರೇಟ್ ವಲಯದಲ್ಲಾಗಲಿ, ನಮ್ಮ ಒಂದು ಅಧಿಕಾರಿ ವರ್ಗ ಸರ್ಕಾರಿ ಕೆಲಸವನ್ನು ಮಾಡುವಾಗಲಿ, ಅಥವಾ ಸರ್ಕಾರವನ್ನು ಮುನ್ನಡೆಸುವಂಥ ರಾಜಕೀಯ ನಾಯಕರುಗಳಿಗಾಗಲಿ ಇದು ಸದಾ ಕಾಲ ಬರುವಂತಹ ಒಂದು ಪ್ರಶ್ನೆ. ಇದು ಅಗದಿ ಇಂಪಾರ್ಟೆಂಟ್ ಪ್ರಶ್ನೆ. ನಾನು ನಿಮಗೆ ಏನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದನ್ನು ನಾವು ತುಂಬ ಥಿಯರೋಟಿಕಲ್ ಮತ್ತು ತುಂಬ ಏನಪ್ಪ ಅಂತಂದರೆ ಒಂದು ಯುಟೋಪಿಯನ್ ಸ್ಟೈಲ್ನೊಳಗೆ ಕೂಡ ಇದನ್ನು ಹೇಳಲಿಕ್ಕೆ ಬರ್ತದೆ. ಆದರೆ ಪ್ರತಿಯೊಂದು ಡಿಸಿಷನನ್ನು ನಾವು ಯುಟೋಪಿಯನ್ ಸ್ಟೈಲ್ನೊಳಗೆ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದು ಡಿಸಿಷನನ್ನು ಅಗದಿ ಪರ್ಫೆಕ್ಟ್ ಕಂಡೀಷನ್ಗಳಲ್ಲಿ ನಾವು ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ. ತುಂಬ ಏನಪ್ಪ ಅಂತಂತಂದರೆ ನಮ್ಮ ಯಾವುದೇ ಡಿಸಿಷನ್ ತೊಗೊಳ್ಬೇಕಂತಂದ್ರೆ ಭಾಳಷ್ಟು ರಿಸ್ಟ್ರಿಕ್ಷನ್ಸ್ಗಳಿರ್ತಾವೆ. ಏನೇನು ರಿಸ್ಟ್ರಿಕ್ಷನ್ಗಳು? ನಮ್ಮ ಡಿಸಿಷನನ್ನು ಒಂದು ಸಮಯದ ಪರಿಮಿತಿ ಒಳಗೆ ತೊಗೋಬೇಕಾಗ್ತೈತಿ, ಒಂದನೇದು. ಎರಡನೇದು, ನಮ್ಮಲ್ಲಿ ಇರುವಂಥ ರಿಸೋರ್ಸ್ಗಳ ಪರಿಮಿತಿ ಒಳಗೆ ತೊಗೋಬೇಕಾಗ್ತೈತಿ. ನಾವು ಒಂದು ಡಿಸಿಷನ್ ತೊಗೊಂಡ್ರೆ ಆ ಡಿಸಿಷನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಷ್ಟು ಜನ ಅದಾರ? ನಾವು ಒಂದು ಡಿಸಿಷನ್ ತೊಗೊಂಡ್ವಿ ಅಂತಂದ್ರೆ ಆ ಡಿಸಿಷನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಕಂಪ್ನಿಗೆ ಅಥವಾ ನಮ್ಮ ಸರ್ಕಾರಕ್ಕೆ ಏನು ಒಂದು ಖರ್ಚು ಬೀಳ್ತದ? ಮತ್ತು ಈ ರಿಸ್ಕ್ ಅಂತ ಒಂದು ಇರ್ತದೆ ಡಿಸಿಷನ್ ತೊಗೊಂಡಾಗ. ಈ ರಿಸ್ಕ್ ಏನಪ್ಪ ಅಂತಂದ್ರೆ, ನಾನು ತಗೊಳ್ಳುವಂಥ ಡಿಸಿಷನ್ನಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ಯಾರಿಗಾದರೂ ತೊಂದರೆ ಆಗುತ್ತೋ ಇಲ್ವೋ ಅನ್ನೋದು ಕೂಡ ನಾವು ಗಮನದಾಗ ಇಟ್ಕೋಬೇಕು. ಮತ್ತೇನಪ್ಪ ಅಂದರೆ, ನಾನು ತಗೊಳ್ಳುವಂಥ ಡಿಸಿಷನ್ನಿಂದ ಸರ್ಕಾರಕ್ಕೆ ಏನು ಲಾಭ, ಅಥವಾ ನಮ್ಮ ಕಂಪ್ನಿಗೆ ಏನು ಲಾಭ, ಸಾರ್ವಜನಿಕರಿಗೆ ಏನು ಲಾಭ ಅನ್ನೋದನ್ನು ನಾವು ಗಮನದಾಗ ಇಟ್ಕೊಂಡು ಮಾಡಬೇಕು. ಏನಾಗ್ತದೆ, ಕೆಲವೊಂದು ಡಿಸಿಷನ್ಗಳನ್ನು ನಾವು ಕಾನೂನಿನ ಬದ್ಧವಾಗಿ ತಗೊಳ್ಳಿಕ್ಕೆ ಬರ್ತದೆ. ಈಗ ಯಾವುದೇ ಒಂದು ಡಿಸಿಷನ್ ತೊಗೋಬೇಕಂತಂದ್ರೆ ದೇರ್ ಆರ್ ಲೇಡ್ ಔಟ್ ಲಾಸ್. ಈಗ ನಿನ್ನ ಕಂಪ್ನಿ ಪ್ರಕಾರ ನೀನು ತಗೋತಿ ಅಂತಂದ್ರೆ ನಿಮ್ಮ ಕಂಪ್ನಿ ಲಾಸ್ ಪ್ರಕಾರ ತಗೋಬೇಕು. ಕಂಪ್ನಿ ಲಾಸ್ ಪ್ರಕಾರ ಅದನ್ನು ಮೀರಿ ನೀನು ತಗೊಳ್ಳೋಂಗಿಲ್ಲ. ನೀನು ಯಾವ ಕಂಪ್ನಿ ನಡೆಸ್ತಾ ಇದೆಯಾ, ಫಾರ್ ಎಕ್ಸಾಂಪಲ್ ನೀನು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಒಳಗೆ ಅದಿದೆ, ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಒಳಗೆ ಅದಿ ಅಂತಂದ್ರೆ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಯಾವುದೇ ಡಿಸಿಷನ್ ತೊಗೊಂಡ್ರು ಅದಕ್ಕೆ ಫಾರ್ಮಾ ಪ್ರಾಡಕ್ಟು ಅಥವಾ ಫಾರ್ಮಾ ಕಂಪ್ನಿಗೆ ಸಂಬಂಧಪಟ್ಟಂಥ ಕಾನೂನುಗಳೇನದಾವೋ ಅದರ ಪರಿಮಿತಿ ಒಳಗೆ ತೊಗೋಬೇಕು ನೀನು. ಆಮೇಲೆ ಅದರ ಸಲುವಾಗಿ ಏನಪ್ಪ ಅಂದರೆ, ನೀನು ತಗೊಳ್ತಾ ಇರುವಂಥ ಕಾನೂನಿಗೆ ಡಿಸಿಷನ್ಗೆ ಏನೇನು ಕಾನೂನುಗಳದಾವ ಅನ್ನೋದನ್ನು ಫಸ್ಟ್ ತಿಳ್ಕೊಂಡಿರ್ಬೇಕು. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಸುತ್ತೋಲೆಗಳು ಅಂತಂತಂದ್ರೆ ಸರ್ಕ್ಯುಲರ್ಸ್, ರೂಲ್ಸ್, ರೆಗ್ಯುಲೇಷನ್ಸ್, ಮೆಮೋಸ್, ಆರ್ಡರ್ಸ್, ಅವು ಸರ್ಕಾರದಿಂದ ಮತ್ತು ನಮ್ಮ ಹಿರಿಯ ಅಧಿಕಾರಿಗಳಿಂದ ಮೇಲಿಂದ ಮೇಲೆ ಬಂದಿರ್ತಾವೆ. ಆ ಪ್ರಕಾರ ಆ ಲಿಮಿಟಿನೊಳಗೆ ತಗೋಬೇಕು. ಆಮೇಲೆ ಮುಖ್ಯವಾಗಿ ನೆನಪಿನಾಗಿಟ್ಕೋ, ನೀನು ಯಾವುದಾದ್ರೂ ಡಿಸಿಷನ್ ತಗೋ, ಆ ಡಿಸಿಷನ್ ಶುಡ್ ಆಲ್ವೇಸ್ ಬಿ ವಿದಿನ್ ದ ಗೋಲ್ ಆಫ್ ದ ಆರ್ಗನೈಸೇಷನ್ ಫಾರ್ ವಿಚ್ ಯು ಆರ್ ಟೇಕಿಂಗ್ ದ ಡಿಸಿಷನ್. ಈಗ ನೀನು ಒಂದು ಸರ್ಕಾರಿ ನೌಕರನಾಗಿ ಅಥವಾ ನೀನು ಒಂದು ಕಂಪನಿಯ ತುಂಬ ಸೀನಿಯರ್ ಅಧಿಕಾರಿಯಾಗಿ ಒಂದು ಡಿಸಿಷನ್ ತಗೋತಿ ಅಂದರೆ, ನಿನ್ನ ಸರ್ಕಾರ ನಿನಗೆ ಕೊಟ್ಟಿರುವಂಥ ಗುರಿಗಳೇನು ಅಥವಾ ಗೋಲ್ಗಳೇನು, ಆ ಗೋಲ್ ಒಳಗಡೆನೇ ನಿನ್ನ ಡಿಸಿಷನ್ಗಳಿರಬೇಕು. ನಿನ್ನ ಫಾರ್ಮಾಸ್ಯೂಟಿಕಲ್ ಕಂಪನಿ ಒಳಗೆ ನೀನು ಕೆಲಸ ಮಾಡಕತ್ತಿ ಅಂದ್ರೆ ನಿನ್ನ ಕಂಪನಿಯ ಧ್ಯೇಯೋದ್ದೇಶಗಳೇನದಾವು, ಅದರದ್ದು ಗೋಲ್ ಏನೈತಿ, ಆ ಗೋಲಿನ ವಿದಿನ್ ದಟ್ ಗೋಲ್ ನೀನು ಡಿಸಿಷನ್ ತಗೋಬೇಕು. ಆವಾಗ ಏನಾಗ್ತದೆ, ಕರೆಕ್ಟ್ ಡಿಸಿಷನ್ ಆಗ್ತದೆ. ಆಮೇಲೆ ನೀನು ಡಿಸಿಷನನ್ನು ತಗೊಳ್ಳೋದಕ್ಕಿಂತ ಮೊದಲು ಟೈಮ್ ಲಿಮಿಟ್ ನೋಡು. ಈಗ ಫಾರ್ ಎಕ್ಸಾಂಪಲ್ ನಿನಗೆ ಕೇವಲ 5 ನಿಮಿಷದ ಡಿಸಿಷನ್ ತೊಗೊಳ್ಳೋದಿರ್ತೈತಿ ಕೆಲವೊಂದು ಸರಿ. ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಸಿಚುವೇಶನ್, ಒಂದು ಆಕ್ಸಿಡೆಂಟ್ ಆಗೈತಿ, ಒಂದು ಫೈರ್ ಬ್ರೇಕ್ಔಟ್ ಆಗೈತಿ, ಒಂದು ಗ್ಯಾಸ್ ಲೀಕೇಜ್ ಆಗೈತಿ. ಅಂಥ ಸಂದರ್ಭದಲ್ಲಿ ನಿನಗೆ ಭಾಳ ಟೈಮ್ ಇಲ್ಲ ನಿನಗೆ ಡಿಸಿಷನ್ ತೊಗೊಳ್ಳಿಕ್ಕೆ. ಅಂಥ ಸಂದರ್ಭದಲ್ಲಿ ಆನ್ ದ ಸ್ಪಾಟ್ ಕೆಲವೊಂದು ಡಿಸಿಷನ್ ತೊಗೋಬೇಕಾಗ್ತದೆ. ಇದರಲ್ಲಿ ನೀನು ತೊಗೋಬೇಕಾಗ್ತದೆ. ನಿನಗೆ ಟೈಮ್ ಜಾಸ್ತಿ ಇದ್ದಾಗ ಏನು ಮಾಡಬೇಕಂದ್ರೆ, ನಿಂದು ಏನು ಆ ಡಿಸಿಷನ್ಗೆ ಸಂಬಂಧಪಟ್ಟಂಗೆ ಯಾರಿಗೆ ತೊಂದರೆ ಆಗ್ತದೆ
ಅಥವಾ ಯಾರಿಗೆ ಲಾಭ ಆಗ್ತದೆ ಅವರೆಲ್ಲರನ್ನೂ ನೀನು ಮಾತಾಡಿಸ್ಬೇಕು ಆ ಡಿಸಿಷನ್ ತೊಗೊಳೋದಕ್ಕಿಂತ ಮೊದಲು. ಮಾತಾಡಿಸಿ ನೋಡಪ್ಪ ಈ ಒಂದು ಸಂದರ್ಭದೊಳಗೆ ಈ ಒಂದು ಪ್ರಾಬ್ಲಮ್ಗೆ ನಾವು ಈ ಥರದ್ದು ಒಂದು ಡಿಸಿಷನ್ ತೊಗೊಳಕತ್ತೀವಿ, ಇದ್ರದ್ದು ನಿನ್ನ ಅಭಿಪ್ರಾಯ ಏನು ಅಂತ ಕೇಳಬೇಕು. ನಾವು ಯಾಕೆ ಈ ಅಭಿಪ್ರಾಯವನ್ನು ಕೇಳಬೇಕು ಅಂತಂದರೆ ಅದರಿಂದ ಯಾರು ಆ ಒಂದು ಡಿಸಿಷನ್ನಿಂದಾಗಿ ಲಾಭವನ್ನು ಪಡೆಯೋರು ಇರ್ತಾರೆ ಅವ್ರಿಗೆ ನಷ್ಟ ಆಗಬಾರ್ದು, ಲಾಭ ಅವ್ರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಡಿಮೆನೂ ಆಗಬಾರ್ದು, ಮತ್ತು ರಿಸ್ಕ್ ತಗೊಳ್ಳುವಂಥ ಸಂದರ್ಭದಲ್ಲಿ ಅದರಿಂದ ಕೆಲವೊಂದು ಸಾರಿ ಏನಾಗ್ತದೆ ಅಂದರೆ ಕೆಲವೊಂದು ಜನ ಶ್ರಮಪಟ್ಟು ಕೆಲಸ ಮಾಡಬೇಕಾಗ್ತದೆ, ಅವರು ಒಂದಿಷ್ಟು ಎಕ್ಸ್ಟ್ರಾ ಅವರ್ಸ್ ಕೆಲಸ ಮಾಡಬೇಕಾಗ್ತದೆ, ಕೆಲವೊಂದು ಹಜಾರ್ಡಸ್ ಕೆಲಸ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನಾವು ಸರ್ಕಾರಿ ನೌಕರರು ಒಂದು ಡಿಸಿಷನ್ ತೊಗೊಂಡಾಗ, ಈಗ COVID-19 ಇದೆ, ನಾವೊಂದು ಡಿಸಿಷನ್ ತೊಗೊಂಡಾಗ ನಮ್ಮ ಅಧಿಕಾರಿಗಳು ನಮ್ಮ ಸಿಬ್ಬಂದಿ ಕೆಲವೊಂದು ಹಜಾರ್ಡಸ್ ಏರಿಯಾದೊಳಗೆ ನಿಂತ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ನಮ್ಮ ಡಿಸಿಷನ್ನಿಂದ ಕೆಲವೊಂದು ಜನರಿಗೆ ತೊಂದರೆ ಆಗುವಂಥ ಸಂದರ್ಭ ಇರ್ತದೆ. ಅದೇ ರೀತಿ ಒಂದು ಕಂಪ್ನಿ ಒಳಗೆ, ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಒಳಗೆ ಒಂದು ಡಿಸಿಷನ್ ತಗೋತಾ ಇದ್ದರೆ ತುಂಬ ಜನರಿಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಆ ಸಂಬಂಧಪಟ್ಟಂಥ ಎಲ್ಲ ಜನರನ್ನ ಕೂಡಿಸಿ, ಆಮೇಲೆ ಅದರ ಅರ್ಥ ಏನಪ್ಪ ಅಂದರೆ ಎಲ್ಲರನ್ನೂ ಒಟ್ಟಿಗೆ ಒಂದು ಹಾಲ್ನಾಗ ಹಾಕ್ಕೊಂಡು ಮಾತಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಆ ರೀತಿ ಅವಶ್ಯಕತೆ ಇತ್ತಂದರೆ ಮಾತಾಡ್ರಿ, ಇಲ್ಲ ಅಂದರೆ ಗುಂಪಾಗಿ, ಫಾರ್ ಎಕ್ಸಾಂಪಲ್ ಯು ಆರ್ ಇನ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜೊತೆಲಿ ಮತ್ತು ಚೇರ್ಮನ್ ಆಫ್ ದ ಬೋರ್ಡ್ ಜೊತೆಲಿ ಒಂದು ಸರಿ ಮಾತಾಡ್ರಿ. ಅಲ್ಲಿ ಒಂದು ಡಿಸಿಷನ್ ಬರ್ತದೆ. ಅವರು ಕೆಲವೊಂದು ಪಾಯಿಂಟ್ಸ್ ಹೇಳ್ತಾರೆ, ಈ ಒಂದು ಲಿಮಿಟನ್ನು ದಾಟಿ ನಾವು ಡಿಸಿಷನ್ ತಗೋಬಾರ್ದು, ಈ ಪಾಯಿಂಟ್ಸನ್ನ ನಾವು ಮೀರಿ ನಾವು ಕೆಲಸ ಮಾಡಬಾರ್ದು ಅಂತ ಅವ್ರು ಹೇಳ್ತಾರೆ. ಅದನ್ನು ಒಂದು ಹಂತಲ್ಲೇ ಇಟ್ಕೋ. ಎರಡನೇದು, ನಿನ್ನ ಇಮ್ಮಿಡಿಯೇಟ್ ಕೊಲೀಗ್ಸ್ ಅವಶ್ಯಕತೆ ಇತ್ತಂದರೆ ಅಥವಾ ನಿನ್ನ ಇಮ್ಮಿಡಿಯೇಟ್ ಜೂನಿಯರ್ಸ್ ಒಂದು ಲೈನ್ ಅಥವಾ ಎರಡು ಲೈನ್ ನಿನಗೆ ಬಿಟ್ಟಿದ್ದದು, ನೀನು ಎಷ್ಟು ಲೈನ್ ಕೆಳಗಡೆ ಹೋಗಿ ಅಥವಾ ಎಷ್ಟು ರ್ಯಾಂಕ್ ಕೆಳಗಡೆ ಹೋಗಿ ಮಾತಾಡಬೇಕು ಅಂತ ಅವ್ರನ್ನೆಲ್ಲರನ್ನು ಕುಂದಿರಿಸಿ ಒಂದು ರೌಂಡ್ ಡಿಸಿಷನ್ ತಗೊಂಡಾಗ ಅವರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹೇಳಿರುವಂಥ ಅಥವಾ ತುಂಬ ಸೀನಿಯರ್ ಅಧಿಕಾರಿಗಳು ಹೇಳಿರುವಂಥ ವಿಚಾರಗಳಿಗೆ ವಿರುದ್ಧವಾಗಿ ಹೇಳುವಂಥ ಸಾಧ್ಯತೆ ಐತಿ. ಸರ್ ಹಿಂಗೆ ಮಾಡಿದ್ರೆ ಹಂಗೆ ಆಗೋದಿಲ್ಲ ಸರ್, ಹಂಗೆ ಮಾಡಿದ್ರೆ ಹಿಂಗೆ ಆಗೋದಿಲ್ಲ ಸರ್ ಅಂತ ಹೇಳ್ತಾರೆ. ಅದರ ಅರ್ಥ ನಾವು ಸಂಪೂರ್ಣ ಬೋರ್ಡಿನ ಅಥವಾ ನಮ್ಮ ಹಿರಿಯ ಅಧಿಕಾರಿಗಳ ವಿಚಾರಗಳನ್ನು ತಳ್ಳಬೇಕು ಅಂತಲೂ ಇಲ್ಲ, ನಮ್ಮ ಇಮ್ಮಿಡಿಯೇಟ್ ಕೊಲೀಗ್ಸ್ ಮತ್ತು ನಮ್ಮ ಇಮ್ಮಿಡಿಯೇಟ್ ಜೂನಿಯರ್ ಅಧಿಕಾರಿಗಳ ಮಾತುಗಳನ್ನ ಅಷ್ಟೇ ನಾವು ಫಾಲೋ ಮಾಡಬೇಕಂತೂ ಇಲ್ಲ. ಬಟ್ ಏನಪ್ಪ ಅಂತಂದರೆ ಫೈಂಡ್ ಔಟ್ ವಿಚ್ ಆರ್ ದ ಕಾಮನಾಲಿಟೀಸ್ ವಿಚ್ ಆರ್ ದೇರ್ ಇನ್ ದ ಟೂ ಗ್ರೂಪ್ಸ್. ಆ ಗ್ರೂಪ್ ಹೇಳಿದಂಥ ಮಾತುಗಳು ಮತ್ತು ಇಮ್ಮಿಡಿಯೇಟ್ ಜೂನಿಯರ್ ಗ್ರೂಪ್ ಅಥವಾ ಕೊಲೀಗ್ ಗ್ರೂಪ್ ಹೇಳಿರುವಂಥ ಮಾತುಗಳು ಎಷ್ಟು ಅದು ಸಾಮ್ಯತೆ ಅದಾವು ಅವನ್ನ ಒಂದು ಪಟ್ಟಿ ಮಾಡು. ಅದಾದಮೇಲೆ ಇದರದ ಲಾಭವನ್ನು ಪಡೆಯುವಂಥ ಜನ ಯಾರ್ಯಾರು, ಫಾರ್ ಎಕ್ಸಾಂಪಲ್ ಸಮ್ XYZ ಪೋಸ್ಟ್ ಇನ್ ಯುವರ್ ಕಂಪನಿ, ಮೇ ಬಿ ದ ಶೇರ್ ಹೋಲ್ಡರ್ಸ್, ಮೇ ಬಿ ದ ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಕಂಪನಿ, ಆರ್ ದ ನಮ್ಮ ಸರ್ಕಾರಿ ವಿಷಯದೊಳಗೆ ಬಂದಾಗ ಸಂಪೂರ್ಣ ಸಮಾಜ ಅಥವಾ ಸಮಾಜದಲ್ಲಿ ಇರುವಂಥ ಕೆಲವೊಂದು ಗುಂಪುಗಳಿಗೆ ನಾವು ಸ್ಕೀಮ್ಗಳನ್ನ ಹಾಕಿದ್ವಿ ಅಂತಂದರೆ ಆ ಗುಂಪಿನ ಜನರಿಗೆ ಲಾಭ ಆಗ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ಆ ಸಮಾಜ ಅಥವಾ ಆ ಗುಂಪು ಅಥವಾ ಯಾರಿಗೆ ಲಾಭ ಆಗ್ತದೆ ಈ ಒಂದು ಡಿಸಿಷನಿಂದ ಅವರನ್ನು ಕೂಡ ಸಪ್ರೇಟಾಗಿ ಕರೆದು ಮಾತಾಡಬೇಕು. ನೋಡಪ್ಪ, ನಾವು ಇಂಥ ಒಂದು ಡಿಸಿಷನ್ ತೊಗೊಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಯು ಆರ್ ಟೇಕಿಂಗ್ ಎ ಡಿಸಿಷನ್ ವಿತ್ ರೆಸ್ಪೆಕ್ಟ್ ಟು ಇನ್ಕ್ರೀಸ್ ಇನ್ ಸ್ಯಾಲ್ರಿ ಫಾರ್ ಯುವರ್ ಗ್ರೂಪ್ ಡಿ ವರ್ಕರ್ಸ್ ಅಥವಾ ವರ್ಕಿಂಗ್ ಏನಪ್ಪ ಅಂದರೆ ಕೈಯಲ್ಲೇ ದುಡಿದು ಕೆಲಸ ಮಾಡುವಂಥ ಸ್ಕಿಲ್ಡ್ ಲೇಬರ್ಸಿಗೆ ನೀನು ಸ್ಯಾಲ್ರಿ ಇನ್ಕ್ರೀಸ್ ಮಾಡಬೇಕಾಗಿರುತ್ತೆ. ಅದೊಂದು ಡಿಸಿಷನ್. ಯಾರಿಗೆ ಇದರಿಂದ ಲಾಭ ವರ್ಕರ್ಸ್ಗೆ. ಇದರಲ್ಲಿ ಯಾರ್ಯಾರಿಗೆ ಒಂದು ನಷ್ಟ ಆಗ್ತದೆ, ಸ್ಟೇಕ್ ಹೋಲ್ಡರ್ಸ್ಗೆ, ಶೇರ್ ಹೋಲ್ಡರ್ಸ್ಗೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ನಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ಅವ್ರು ಏನೇನು ಹೇಳಿದರು ಅವೆಲ್ಲವನ್ನ ಪಟ್ಟಿ ಮಾಡಿಕೊಂಡು ಯು ಹ್ಯಾವ್ ಟು ಟೇಕ್ ದ ಡಿಸಿಷನ್. ಆಮೇಲೆ ಮೋಸ್ಟ್ ಆಫ್ ದ ಟೈಮ್ ಯು ಆರ್ ನಾಟ್ ದ ಓನ್ಲಿ ಪರ್ಸನ್ ಹೂ ಈಸ್ ಸಪೋಸ್ ಟು ಟೇಕ್ ದ ಡಿಸಿಷನ್. ಭಾಳ ಜನ ಏನು ಮಾಡ್ತಾರೆ, ಅವರ ಪೊಸಿಷನ್ನು ತಮ್ಮ ಕಂಪ್ನಿಯಲ್ಲಿ ಅಥವಾ ತಮ್ಮ ಸರ್ಕಾರದ ಹುದ್ದೆಯಲ್ಲಿ ಕುಂತಾಗ ತಾವು ಒಬ್ಬರ ಡಿಸಿಷನ್ ತಗೊಳ್ಳೋರು ಅನ್ನುವಂಗೆ ಮಾಡ್ತಾರೆ. ಮಾಡಬಾರ್ದು, ಯಾವತ್ತೂ ಮಾಡಬಾರ್ದು. ಇಫ್ ಇಟ್ ಈಸ್ ಸಪೋಸ್ ಟು ಬಿ ಟೇಕನ್ ಆಸ್ ಎ ಕಲೆಕ್ಟಿವ್ ಡಿಸಿಷನ್, it should always be taken as a collective decision, and if it is supposed to be taken as an individual decision on some emergency or on some points of issues where you have full liberty, you have to take the decision accordingly. Artha ato, this is one issue. Amele you should always think maximizing the profit and minimizing the risk.
ಆರ್ ಟು ಬಿ ಪ್ರಿಸೈಸ್ ಜೀರೋ ರಿಸ್ಕ್. ಈಸ್ ದೇರ್ ಎ ಪಾಯಿಂಟ್ ವೇರ್ ಜೀರೋ ರಿಸ್ಕ್ ತೊಗೊಂಡು ನೀನು ರಿಸ್ಕ್ ಯಾರಿಗೂ ಆಗಬಾರ್ದು, ಯಾವುದೇ ಗುಂಪಿಗೆ ರಿಸ್ಕ್ ಆಗಬಾರ್ದು, ಆ ಥರ ಡಿಸಿಷನ್ ತೊಗೊಳಕ್ಕಾಗತ್ತೇನು? ಕೆಲವೊಂದು ಸಲ ಸಾಧ್ಯ ಐತಿ. ಆ ಸಂದರ್ಭದೊಳಗೆ ಅಂಥ ಜೀರೋ ರಿಸ್ಕ್ ಆಲ್ವೇಸ್ ಯುವರ್ ಪಾಯಿಂಟ್ ಶುಡ್ ಬಿ, ಯುವರ್ ಏಮ್ ಶುಡ್ ಬಿ ಯಾರಿಗೂ ತೊಂದರೆ ಆಗದಂಥ ರಿಸ್ಕ್, ಯಾರಿಗೂ ತೊಂದರೆ ಆಗದೇ ಇರುವಂಥ ಡಿಸಿಷನ್ ತಗೋಬೇಕು. ಆ ರೀತಿ ತೊಗೊಳಕ್ಕಾಗಲಿಲ್ಲ ಅಂದರೆ ಮಿನಿಮಲ್ ರಿಸ್ಕ್ ಮಿನಿಮಲ್ ರಿಸ್ಕ್ ಯಾವುದೇ ಒಂದು ಗ್ರೂಪ್ಗೆ ಅಥವಾ ಅತ್ಯಂತ ಕಡಿಮೆ ಜನರಿಗೆ ರಿಸ್ಕ್ ಆಗುವಂಥ ಡಿಸಿಷನನ್ನು ತಗೋಬೇಕು. ಯು ಅಂಡರ್ಸ್ಟ್ಯಾಂಡ್? ದೀಸ್ ಆರ್ ದ ಇಶ್ಯೂಸ್. ಆಮೇಲೆ ಯಾವುದೇ ಒಂದು ಡಿಸಿಷನ್ ತಗೊಳ್ಳುವಾಗ ನಾನು ನಿನಗೆ ಹೇಳ್ತೀನಿ, ಸುಂದರವಾದಂಥ 3 ಪಾಯಿಂಟ್ಗಳಿದಾವೆ. ಇದನ್ನು ನೆನಪಿನಾಗ ಇಟ್ಕೋಬೇಕು. ಏನಪ್ಪ ಅಂತಂದರೆ ಡಾಪ್ ಅಂತ ಹೇಳ್ತಾರೆ ಇದಕ್ಕೆ. ಏನಂತ ಹೇಳ್ತೀನಿ ನಾನು, ನನ್ನ ಒಂದು ಟರ್ಮಿನಾಲಜಿ ಒಳಗೆ ಡಾಪ್ ಡಿಸಿಷನ್ ಅಂತ ಹೇಳ್ತೀನಿ. ಡಾಪ್ ಡಿಸಿಷನ್ಸ್ ಅಂದರೆ ಒಂದು DOP ಡಿಸಿಷನ್ಸ್ ಅಂದರೆ ಡಿ ಅಂದರೆ ಡಿಪ್ಲೊಮ್ಯಾಟಿಕ್ ಡಿಸಿಷನ್ಸ್. ನೀನು ಡಿಪ್ಲೊಮ್ಯಾಟಿಕ್ ಡಿಸಿಷನ್ಸ್ ತಗೊಂಡೆ ಅಂತಂದ್ರೆ ಯು ಆರ್ ಪ್ಲೀಸಿಂಗ್ ಎವ್ರಿಬಡಿ ವೈಲ್ ಟೇಕಿಂಗ್ ದ ಡಿಸಿಷನ್ ಆ್ಯಂಡ್ ಯು ಆರ್ ಮ್ಯಾಕ್ಸಿಮೈಸಿಂಗ್ ದ ಪ್ಲೀಸಿಂಗ್. You are maximizing the pleasing. You are not at all hurting feelings of anyone in taking the decisions. Example? For example, ನಾನು ನಿನಗೊಂದು ಮಾತು ಹೇಳ್ತೀನಿ. ಈ ಡಿಪ್ಲೊಮ್ಯಾಟಿಕ್ ಎಕ್ಸಾಂಪಲನ್ನು ಕೊಡೋದು ತುಂಬ ಕಠಿಣಮಯವಾದದ್ದು. ಇದನ್ನು 1 to 1 ನಾವು ಹೇಳ್ಬೋದು ನಿಜ, ಆದರೆ ಅಂಥ ಒಂದು ಸಂದರ್ಭದಲ್ಲೂ ನಾನು ನಿನಗೊಂದು ಮಾತು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತಂದರೆ, ತುಂಬ ನಾನು ಸ್ವಲ್ಪ ಜನರಲ್ ಆಗಿ ಹೇಳ್ತೀನಿ. ನಾನು ನಿನಗೆ ಮತ್ತೆ ಆಮೇಲೆ ನಿನಗೆ 1 to 1 ಹೇಳ್ತೀನಿ. ಈಗ ನಾನು ಹೇಳ್ತೀನಿ ಏನಪ್ಪ ಅಂತಂದರೆ, ಈಗ ಒಂದು ಡಿಸಿಷನ್ ತಗೊಳ್ತಾ ಇರುವಾಗ ಏನಾಗುತ್ತೆ, ಸಮ್ ಇಂಟ್ರೆಸ್ಟ್ಸ್ ಆಫ್ ಸಮ್ ಗ್ರೂಪ್ಸ್ ಆರ್ ಹರ್ಟ್, ಲೈಕ್ ದ ಎಮೋಷನಲ್ ಫೀಲಿಂಗ್ಸ್ ಆಫ್ ಎ ಗ್ರೂಪ್ ಈಸ್ ಹರ್ಟ್. ಫಾರ್ ಎಕ್ಸಾಂಪಲ್, ನಿನ್ನ ಕಂಪ್ನಿ ಯಾವುದೋ ಒಂದು ಅಥವಾ ನಿನ್ನ ಕೆಲಸ, ಸರ್ಕಾರಿ ಕೆಲಸ ಯಾವುದೋ ಒಂದು ಡಿಸ್ಟ್ರಿಕ್ಟಲ್ಲಿ ಅಥವಾ ಒಂದು ಸಿಟಿಯಲ್ಲಿ ನಡೀತಾ ಇದೆ ಅಂತ ತಿಳ್ಕೊಳ್ಳೋಣ. ನೀನು ಒಂದು ಡಿಸಿಷನ್ ತಗೊಳ್ತಾ ಇದೆಯಾ, ಆ ಡಿಸಿಷನ್ ತಗೊಳ್ತಾ ಇರೋದ್ರಿಂದ XYZ ಕಮ್ಯುನಿಟಿಗೆ ಫೀಲಿಂಗ್ಸ್ ಹರ್ಟ್ ಆಗ್ತಾವೆ. ಫೀಲಿಂಗ್ಸ್ ಹರ್ಟ್ ಆಗುವಂಥ ಸಂದರ್ಭದಲ್ಲಿ ನೀನು ಡಿಪ್ಲೊಮ್ಯಾಟಿಕ್ ಡಿಸಿಷನ್ ತಗೋಬೇಕು. ಅವ್ರ ಫೀಲಿಂಗ್ಸ್ ಹರ್ಟ್ ಆಗಬಾರ್ದು, ಬಟ್ ನಿನ್ನ ಕೆಲಸ ಆಗಲೇಬೇಕು. ಯಾಕಂದರೆ ಅದು ನಿನ್ನ ಕಂಪನಿಯ ಗೋಲು, ಅದು ನಿನ್ನ ಸರ್ಕಾರದ ಗೋಲು. ನಾನು ನಿನಗೆ ಹೇಳಲಿಕ್ಕೆ ಇದು ತುಂಬ ದೊಡ್ಡ ಟಾಪಿಕ್ ಇದೆ, ಬಟ್ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಹಾಂ, ನೀನು ಇಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ ನೀನು ಡಿಸಿಷನ್ ತಗೊಂಡು ಯಾರ ಫೀಲಿಂಗ್ನು ಹರ್ಟ್ ಆಗದೆ ಹೋದಂಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು. ಅದು D. O ಅಂದರೆ ಅಫಿಷಿಯಲ್ ಡಿಸಿಷನ್. Taking an official decision is very easy. Why it is so easy? Because in the official decision making, laws are laid out, rules are made, circulars are there, orders are there, and previous examples are there. ಈ ಥರದ ಎಕ್ಸಾಂಪಲ್ಸ್ ಇದ್ದಾವೆ, ಈ ಥರ ಡಿಸಿಷನ್ ತೊಗೊಂಡಂಥ ಎಕ್ಸಾಂಪಲ್ಸ್ಗಳಿದ್ದಾವೆ. ಅಲ್ಲಿ ಒಬ್ಬ ಅಧಿಕಾರಿಯಾಗಿ ನೀನು ಡಿಸಿಷನ್ ತೊಗೊಳಕತ್ತಿ ಅಂತಂದರೆ, ನೀನು ಆ ಡಿಸಿಷನ್ ತೊಗೊಂಡೆ ಅಂತಂದರೆ ನಿನಗೆ ಕಾನೂನು ನಿನಗೆ ಕಾಪಾಡುತ್ತೆ. ನಿನ್ನ ಹಿಂದೆ ಇರುವಂಥ ಸರ್ಕ್ಯುಲರ್ಗಳು, ಆರ್ಡರ್ಗಳು, ಗೌರ್ಮೆಂಟ್ ರೂಲ್ಸ್ಗಳು ನಿನ್ನನ್ನು ಕಾಪಾಡ್ತವೆ. ಅಥವಾ ಈಗಾಗಲೇ ನಿನ್ನ ಚೇರಲ್ಲಿ ಇದ್ದು ಹೋದವರು ತೊಗೊಂಡಂಥ ಡಿಸಿಷನ್ಗಳು ಇದೇ ಥರದ ಒಂದು ಸಿಚುವೇಶನಲ್ಲಿ ತೊಗೊಂಡಂಥ ಡಿಸಿಷನ್ಗಳ ಉದಾಹರಣೆಗಳಿರ್ತಾವೆ. ನಿನಗೆ ಅಲ್ಲಿ ಏನು ಡಿಫಿಕಲ್ಟಿ ಆಗೋದಿಲ್ಲ. ಇದಕ್ಕೆ ಅಫಿಷಿಯಲ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತಾರೆ. ಇದು ತುಂಬ ಈಸಿ ಇದು ಮಾಡೋದು. ಇದು ಯಾರಿಗಾದರೂ ರಿಸ್ಕ್ ಆಗಲಿ ನೋ ಪ್ರಾಬ್ಲಮ್, ಇಲ್ಲಿ ಯಾರ್ದಾದ್ರೂ ಫೀಲಿಂಗ್ಸ್ ಹರ್ಟ್ ಆಗಲಿ ನೋ ಪ್ರಾಬ್ಲಮ್. ಆಮೇಲೆ ಇಲ್ಲಿ ರಿಸೋರ್ಸ್ ಕ್ರಂಚ್ ಆಗಲಿ ಅಥವಾ ಮೆಟೀರಿಯಲ್ ಕ್ರಂಚ್ ಆಗಲಿ ಆ ಥರ ಸಬ್ಜೆಕ್ಟ್ ಬರೋದಿಲ್ಲ. ಅದಕ್ಕೆ ವೆಲ್ ಲೇಡ್ ಔಟ್ ಪ್ಲ್ಯಾನ್ಗಳಿರ್ತಾವೆ. ಈ ಡಿಸಿಷನನ್ನು ನೀನು ಇಂಥ ಸಂದರ್ಭದಲ್ಲಿ ಈ ಕಾನೂನಿನ ಅಡಿಯಲ್ಲಿ ತಗೊಳ್ಳೇಬೇಕು ಅಂತಿರ್ತದೆ. ಸೊ ನೀನು ಆರಾಮಾಗಿ ತೊಗೊಳ್ತಿದ್ದಿ. ಯು ಅಂಡರ್ಸ್ಟ್ಯಾಂಡ್? ದಟ್ ಈಸ್ ಅಫಿಷಿಯಲ್ ಡಿಸಿಷನ್. ಇನ್ ಥರ್ಡ್ ಕ್ಯಾಟಗರಿ ಆಫ್ ಡಿಸಿಷನ್ಸ್ ಅಂದರೆ ಪೊಲಿಟಿಕಲ್ ಡಿಸಿಷನ್ಸ್. ದೀಸ್ ಆರ್ ವೆರಿ ಸ್ಟ್ರೇಂಜ್
and very, very specific type of decisions where diplomats cannot take decisions. Career diplomats cannot take such decisions, and career officials cannot take such decisions. These decisions have to be taken by the political leaders. And how the political leaders will take those decisions? Political leaders, again, they will take the decisions based upon their position as a statesman, or their position as a national leader, or their position as a political worker with well laid out constitution of the political party. And the political party has such a constitution, and everybody who has elected him to take that decision, or the people who have placed him to occupy that position by voting him, they have given him a mandate to take that decision based upon the constitution of his political party and constitution of the country. You understand? And everything, and ultimately everything is under the Constitution of India. So, but his political party is also having a constitution. Based upon that, he will take the decision. And what are these kind of decisions? For example, constructing some XYZ building, whether it should be constructed or not, or dividing a district, or dividing a company and making it to two companies, or merging 2-3 companies and making one company, or merging 2-3 districts and making one big district, or en masse removing some employees, or because there is a financial crunch, or there is no need of those employees, that kind of decisions. These decisions are taken by the political bosses. In a company setup, I can say these kind of high-end decisions are taken by the basic promoters of the company, who are still holding a major stake in the company, or the MD of the company, or CEO of the company with the consent of the board of the directors, or MD of the company. You understand? So, where the problem and confusion arises? A diplomat, when he wants to take a decision like a politician, he has confusion. Yes. When an official wants to take a decision like a politician, he has a confusion. When a politician has a decision making as an official, Correct. then he has a lot of confusions. He is not supposed to take a decision as an officer. For example, I'll tell you. Like transferring of a XYZ person holding ABC post to another post. These decisions are supposed to be by an official, on official formats, on official guidelines. If these decisions are taken by politician is in trouble. He is not supposed to do, and he should not do. Mm. You understand? Yeah. And a diplomat cannot take the decision in this regard. Why? Because here interest of some people are hurt. He cannot please everyone. So he cannot take this decision. And this burden is left with the official. You understand? Yeah. This is what I would like to say. Now another thing I'll tell you. For taking any decision, what is decision? Decision is a way forward. Understand? A decision is a way forward to solve a problem. To solve any problem, there is a need for taking a decision. And I have already said there are set formulas to take a decision. There are no formulas, only based upon the practice and based upon the experience, some decisions have to be taken. And some decisions have to be taken based upon the emotional factors or social intelligence factors.
financial intelligence factors and emotional intelligence factors. While taking any decision, these three things have to be always kept in mind. Whether decisions are taken by D or O or P. But three factors which are common in taking any of the decisions are emotional intelligence, social intelligence, and financial intelligence or resource intelligence. If you don't know the resources which are at your command, and if you take a decision and because of want of some resources, if the decision is not fulfilled, if the decision is not properly implemented, it is not correct. For that reason, all these three things. What is emotional intelligence? Many people try to say, hey, ಏನಪ್ಪ ನನ್ನ ಎಮೋಷನ್ಗಳಿಗೆ ಬೆಲೆನೇ ಇಲ್ವಾ? ಎಮೋಷನ್ಗಳಿಗೆ ಬೆಲೆ ಇದೆ. ಈಗ ನಿನ್ನ ಹತ್ರ 10,000 ರೂಪಾಯಿ ಇದೆ ಅಂದರೆ ನೀನು 10,000 ರೂಪಾಯಿಯನ್ನು ನೀನು ಡ್ರಿಂಕ್ಸ್ ಮೇಲೆ ಹಾಳು ಮಾಡ್ತೀಯೋ, ಡ್ರಗ್ಸ್ ಮೇಲೆ ಹಾಳು ಮಾಡ್ತೀಯೋ, ಅಥವಾ ನೀನು ಮನೆಗೆ ಬೇಕಾದಂಥ ಒಂದು ಸಾಮಾನು ತೊಗೊಂಬಂದು 10,000 ರೂಪಾಯಿ ಬಳಸ್ಕೋತೀಯೋ, ಅಥವಾ 10,000 ರೂಪಾಯಲ್ಲಿ ನಿನ್ನ ಮಕ್ಕಳಿಗೆ ಎಜುಕೇಷನ್ ಅಂತೇಳಿ ಫೀ ಕಟ್ತೀಯೋ, ಅಥವಾ 10,000 ರೂಪಾಯಲ್ಲಿ ನೀನು ಬಾಡಿಗೆ ಕಟ್ತೀಯೋ, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಯು. ಮನಿ ಈಸ್ ಯುಟಿಲೈಸ್ಡ್ properly when you have financial intelligence. Similarly, you will use your emotions properly when you know why to use these emotions and where to use these emotions and how much you have to use your emotions. If for example, ಸುಮ್ಮನೆ ಒಂದು ಹೇಳ್ತೀನಿ, ಆ್ಯಂಗರ್ ಈಸ್ ಅನ್ ಎಕ್ಸ್ಪೆನ್ಸಿವ್ ಲಕ್ಸುರಿ. ಇದು ಎಲ್ಲರಿಗೂ ಗೊತ್ತಿದೆ. ಆ್ಯಂಗರ್ ಈಸ್ ಆನ್ ಎಕ್ಸ್ಪೆನ್ಸಿವ್ ಲಕ್ಸುರಿ. ನೀನು ತುಂಬ ಸಿಟ್ಟು ಮಾಡಿಕೊಂಡು ನೀನು ಡಿಸಿಷನ್ ತಗೊಂಡೆ ಅಂತಂದರೆ ನೀನು ಯಾರ್ದೋ ಜೀವನ ಹಾಳು ಮಾಡ್ತಾ ಇದೆಯಾ, ಬೇರೆಯವ್ರ ಜೀವನ ಹಾಳು ಮಾಡ್ತೀಯೋ ಇಲ್ಲೋ, ನಿನ್ನ ಸ್ವಂತ ಜೀವನನೂ ಕೂಡ ಹಾಳು ಮಾಡೋ ಸಾಧ್ಯತೆ ಐತಿ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ಸ್ ಯುವರ್ ಡಿಸಿಷನ್ ಶುಡ್ ಆಲ್ವೇಸ್ ಬಿ ಬೇಸ್ಡ್ ಅಪಾನ್ ಎಮೋಷನಲ್ ಇಂಟೆಲಿಜೆನ್ಸ್ ಆಲ್ಸೋ. ನೌ ಐ ವಿಲ್ ಟೆಲ್ ಯು ಸೋಷಿಯಲ್ ಇಂಟೆಲಿಜೆನ್ಸ್. ವಾಟ್ ಈಸ್ ದ್ಯಾಟ್ ಸೋಷಿಯಲ್ ಇಂಟೆಲಿಜೆನ್ಸ್? ನೀನು ಒಂದು ಕಂಪ್ನಿ ಒಳಗೆ ಕೆಲಸ ಮಾಡಾಕತ್ತೀಯ ಅಂದರೆ ನಿನ್ನ ಸುತ್ತಮುತ್ತ ನಿನ್ನ ಕಲೀಗ್ಗಳು, ನಿನ್ನ ಸಬಾರ್ಡಿನೇಟ್ಸು, ನಿನ್ನ ಬಾಸಸ್ಸು, ನಿನ್ನ ಕ್ಲಯಂಟ್ಸು, ನಿನ್ನ ಸಪ್ಲೈಯರ್ಸು, ನಿನ್ನ ಫೈನಾನ್ಸಿಯರ್ಸು, ನಿನ್ನ ಕಾಂಟ್ರಾಕ್ಟರ್ಸು, ಈ ಥರ ಒಂದು ದೊಡ್ಡ ಸೆಟಪ್ ಎಲ್ಲ ಇರುತ್ತೆ. ನಿಮ್ಮ ಕಂಪ್ನಿಗೆ ಸಂಬಂಧಪಟ್ಟಂಥ ಇವರೆಲ್ಲರೂ ಸೇರಿ ಒಂದು ಸಮಾಜವನ್ನು ನಿರ್ಮಾಣ ಮಾಡಿರ್ತಾರೆ. ನಿನ್ನ ತಲೆಯಲ್ಲಿ ಯಾವಾಗಲೂ ಇರಬೇಕು, ನಾನು ಈ ಸಮಾಜದಲ್ಲಿ ಇದ್ದೀನಿ ಅಂದರೆ ಈ ಸಮಾಜಕ್ಕೆ ಉಪಯೋಗ ಆಗುವಂಥ ಡಿಸಿಷನ್ ತಗೋಬೇಕು ಅಂತೇಳಿ ನಿನ್ನ ತಲೆಯೊಳಗಿರ್ಬೇಕು. ನಾನೊಬ್ಬ ಸರ್ಕಾರಿ ಅಧಿಕಾರಿಯಾಗಿ ಅದೀನಿ ಅಂತಂದರೆ ನನ್ನ ಬಾಸಸ್, ನಾನು ತಗೊಳ್ಳುವಂಥ ಅವರು ನನ್ನ ಸಮಾಜದೊಳಗದಾರ, ನನ್ನ ಕೊಲೀಗ್ಸು ನನ್ನ ಸಮಾಜದೊಳಗದಾರ, ನನ್ನ ಅತ್ಯಂತ ಜೂನಿಯರ್ ಕಲೀಗ್ಸು, ಸಬಾರ್ಡಿನೇಟ್ ಅಧಿಕಾರಿಗಳು, ಸಿಬ್ಬಂದಿಗಳು ನನ್ನ ಸಮಾಜದೊಳಗದಾರ. ನನಗೆ ಹೆಲ್ಪ್ ಮಾಡುವಂಥ ನಮ್ಮ ಮಿನಿಸ್ಟ್ರಿಯಲ್ ಸ್ಟಾಫ್ಗಳು, ಈ ಲಿಪಿಕ ಸಿಬ್ಬಂದಿಗಳು ಅವರು ನನ್ನ ಸಮಾಜದೊಳಗದಾರ. ನನ್ನ ಡ್ರೈವರ್ಗಳು, ನನ್ನ ಗನ್ಮ್ಯಾನ್ಗಳು, ನನ್ನ ಮನೆಯಲ್ಲಿ ಕೆಲಸ ಮಾಡುವಂಥ ಜನರು, ನನ್ನ ಪ್ರೊಟೆಕ್ಷನ್ಗಾಗಿ ದುಡಿಯುವಂಥವರು, ಅವರೆಲ್ಲರೂ ನನ್ನ ಸಮಾಜದೊಳಗದಾರ. ಈ ಸಮಾಜದಲ್ಲಿರುವಂಥ ಬೇರೆ ಬೇರೆ ಜಾತಿ ಜನಾಂಗದವರು, ಧರ್ಮದವರು, ಅವರೆಲ್ಲರೂ ನನ್ನ ಸಮಾಜದೊಳಗದಾರ. ಒಂದು ಸರ್ಕಾರ ಐತಿ, ಸರ್ಕಾರವನ್ನು ನಡೆಸ್ತಾ ಇರೋರು ಕೂಡ ನನ್ನ ಸಮಾಜದೊಳಗದಾರ. ನಾನು ತಗೊಳ್ಳುವಂಥ ಒಂದು ಡಿಸಿಷನ್ನು ನಾನಿರುವಂಥ ಸಮಾಜದಲ್ಲಿ ಯಾರಿಗೂ ತೊಂದರೆಯನ್ನು ಉಂಟು ಮಾಡಬಾರ್ದು. ಇಂಟೆನ್ಷನಲಿ ಆರ್ ಅನ್ಇಂಟೆನ್ಷನಲಿ, ಅದು ನನ್ನ ತಲೆ ಒಳಗಿರಬೇಕು. ಇದಕ್ಕೆ ಸೋಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ನಾನು ತಗೊಳ್ಳೋವಂಥ ಒಂದು ಡಿಸಿಷನ್ನಿಂದಾಗಿ ಸಮಾಜದಲ್ಲಿ ನನ್ನ ಸ್ಥಾನಮಾನಗಳು ಕೆಳಕ್ಕೆ ಹೋಗಬಾರ್ದು, ಅಥವಾ ಇನ್ನೊಬ್ಬರ ಸ್ಥಾನಮಾನಗಳು ವಿನಾಕಾರಣ ಯಾವುದೇ ಕಾನೂನಿನ ವಿರುದ್ಧವಾಗಿ ಅವರ ಸ್ಥಾನಮಾನಗಳು ಕೆಳಕ್ಕೆ ಹೋಗಬಾರ್ದು. ಅವರು ಸಮಾಜದ ಸ್ತರಗಳಲ್ಲಿ ಮೇಲಕ್ಕೆ ಹೋಗುವಂಥದ್ದು ಇರಬೇಕು, ಅಥವಾ ಸಮಾಜದಿಂದ ಅವರಿಗೆ ಹೆಲ್ಪ್ ಆಗುವಂಥ ಡಿಸಿಷನ್ ನಂದಿರಬೇಕು. ಯು ಅಂಡರ್ಸ್ಟ್ಯಾಂಡ್? ಸೊ ಇದನ್ನು ನಾನು ಒತ್ತಿ ಹೇಳ್ತೀನಿ. ಯಾವುದೇ ಡಿಸಿಷನನ್ನು ಮಾಡುವಾಗ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಅಥವಾ ರಿಸೋರ್ಸ್ ಇಂಟೆಲಿಜೆನ್ಸ್, ಸೋಷಿಯಲ್ ಇಂಟೆಲಿಜೆನ್ಸ್ ಮತ್ತು ಇಮೋಷನಲ್ ಇಂಟೆಲಿಜೆನ್ಸ್ ಇವೆಲ್ಲನೂ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಸರಿ ಏನಪ್ಪ?
ವೇದ್ ಪ್ರಕಾಶ್. ಆಮೇಲೆ ನಾನು ನಿನಗೆ ಮತ್ತೆ ಹೇಳ್ತೀನಿ, ಡಿಸಿಷನ್ ನಾನು ಅವಾಗ ಹೇಳ್ದಂಗೆ ಡೆಫಿನೇಷನ್, ಸಿಂಪಲ್ ಡೆಫಿನೇಷನ್ ಆಫ್ ಡಿಸಿಷನ್ ಮೇಕಿಂಗ್ ನಾನು ಹೇಳಿದೆ. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಡಿಸಿಷನ್ ಮೇಕಿಂಗ್? ಡಿಸಿಷನ್ ಮೇಕಿಂಗ್ ಈಸ್ ಎ ವೇ ಫಾರ್ವರ್ಡ್ ಫಾರ್ ಸಾಲ್ವಿಂಗ್ ಅ ಪ್ರಾಬ್ಲಮ್. ಆ್ಯಂಡ್ ವಾಟ್ ಈಸ್ ದ ಪ್ರಾಬ್ಲಮ್? ಪ್ರಾಬ್ಲಮ್ ಅಂತಂತಂದರೆ ನಮಗೆ ತೊಂದರೆ ಕೊಡುವಂಥ ವಿಷಯ ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಅಂದರೆ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾದ ಪ್ರಕಾರ ಸಾಲ್ವ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತವೆ, ಕಾನೂನಿನ ಪ್ರಕಾರನೂ ಸಾಲ್ವ್ ಮಾಡುವಂಥವು ಇರ್ತವೆ, ಪ್ರಾಬ್ಲಮ್ಗಳು ತರಾವರಿ ಇರ್ತವೆ. ಆದರೆ ನಾನು ಪ್ರಾಬ್ಲಮನ್ನು 3 ರೀತಿಯಲ್ಲಿ ಅದನ್ನು ಹೇಳ್ತೀನಿ. ಪ್ರಪಂಚದಲ್ಲಿ ನೀನು ಯಾವುದೇ ಪ್ರಾಬ್ಲಮ್ ತಗೋ, ಯಾವುದೇ ಪ್ರಾಬ್ಲಮ್ ಅಂದರೆ ಯಾವುದೇ ಪ್ರಾಬ್ಲಮ್ ತಗೋ, ಯಾವುದೇ ಪ್ರಾಬ್ಲಮ್ಮು ಹುಟ್ಟುವುದು 3 ಫ್ಯಾಕ್ಟರಿಂದ. ಒಂದು ವ್ಯಕ್ತಿಯಿಂದ, ಇನ್ನೊಂದು ಒಂದು ಕಾಲದಲ್ಲಿ ಹುಟ್ಟುತ್ತದೆ. ಆ ಪ್ರಾಬ್ಲಮ್ ಒಂದು ಕಾಲಘಟ್ಟದಲ್ಲಿ ಹುಟ್ಟುತ್ತದೆ. ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ದಟ್ ಪ್ರಾಬ್ಲಮ್ ಅರೈಸಸ್. ಮೂರನೇದು, ಆ ಪ್ರಾಬ್ಲಮ್ಮು ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಹುಟ್ಟುತ್ತೆ. ಎಲ್ಲ ಕಡೆನೂ ಅದೇ ಪ್ರಾಬ್ಲಮ್ ಹುಟ್ಟೋದಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ, ಯಾವುದೇ ಪ್ರಾಬ್ಲಮ್ ಹುಟ್ಟಲಿಕ್ಕೆ ಕಾರಣ ಅಂದರೆ ಕಾಲ, ದೇಶ, ವ್ಯಕ್ತಿ. ಯಾವುದೇ ಪ್ರಾಬ್ಲಮ್ ಹುಟ್ಟಲಿಕ್ಕೆ ಕಾರಣ ಏನು? ಕಾಲ, ದೇಶ, ವ್ಯಕ್ತಿ. ಒಂದು ಪ್ರಾಬ್ಲಮ್ಮು ಒಂದು ಕಾಲದೊಳಗೆ ಹುಟ್ಟುತ್ತೆ, ಒಂದು ದೇಶ ಅಂದರೆ ಒಂದು ಜಾಗದೊಳಗೆ ಹುಟ್ಟುತ್ತೆ, ಮತ್ತು ಒಂದು ವ್ಯಕ್ತಿಯಿಂದ ಹುಟ್ಟುತ್ತೆ. ಸೊ ಈ ರೀತಿ ಇರುವಾಗ ಆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಿನಗೇನು ಬೇಕು? ಯಾವುವು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾವು ಅವರೇ ಆ ಸಮಸ್ಯೆಯ, ಯಾವುದು ಸಮಸ್ಯೆಯ ಮೂಲವಾಗಿರುತ್ತದೆ ಅದೇ ಸಮಸ್ಯೆಯನ್ನು ಬಗೆಹರಿಸಲು ಉಪಕರಣವಾಗಿರುತ್ತದೆ. ಯು ಅಂಡರ್ಸ್ಟ್ಯಾಂಡ್? ಅಗ್ದಿ ಸಿಂಪಲ್. ನಾನು ನಿನಗೊಂದು ಮಾತು ಹೇಳ್ತೀನಿ. ಈಗ ಒಬ್ಬ ವ್ಯಕ್ತಿ ಒಂದು ಸಮಸ್ಯೆಯನ್ನು ಹುಟ್ಟಾಕ್ಯಾನ ಅಂತ ತಿಳ್ಕೊಳ್ಳೋಣ. ಆ ವ್ಯಕ್ತಿ ಆ ಜಾಗ ಬಿಟ್ಟು ಹೋಗುವವರೆಗೆ ಆ ಸಮಸ್ಯೆ ಇರ್ತೈತಿ. ಆಯ್ತಾ? ಅಂದರೆ ಆ ವ್ಯಕ್ತಿಯ ದೇಶ ಬದಲಾವಣೆ ಆಗುವವರೆಗೆ ಸಮಸ್ಯೆ ಇರ್ತೈತಿ, ಅಥವಾ ಆ ವ್ಯಕ್ತಿಯ ಕಾಲ ಬದಲಾಗುವವರೆಗೆ, ಅಥವಾ ನಿನ್ನ ಕಾಲ ಬದಲಾಗುವವರೆಗೆ ಆ ಸಮಸ್ಯೆ ಇರ್ತೈತಿ. ನೀನು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆ ವ್ಯಕ್ತಿಯ ಬದಲಾವಣೆಯನ್ನು ಮಾಡು, ಅಥವಾ ಕಾಲ ಬದಲಾಗುವುದನ್ನು ಕಾಯುತ್ತಾ ಕುಂತ್ಕೋ, ನಿನ್ನ ಸಮಸ್ಯೆ ಬಗೆಹರಿತೈತಿ. ಇಲ್ಲ ಅಂತಂದರೆ ವ್ಯಕ್ತಿಯಿಂದ ನಿನಗೇನು ಚಿಂತೆ ಇಲ್ಲ ಅಂದರೆ ದೇಶ ಬದಲಾವಣೆಯಿಂದ ನಿಂದು ಸಮಸ್ಯೆ ಬಗೆಹರ್ತೈತಿ. ನಿನಗೆ ಈ ಜಾಗದೊಳಗೆ ಒಂದು ಸಮಸ್ಯೆ ಬಂದೈತಿ ಅಂದರೆ ನೀನು ಬೇರೆ ಜಾಗಕ್ಕೆ ಹೋದೆ ಅಂದರೆ ನಿನ್ನ ಸಮಸ್ಯೆ ಬಗೆಹರಿತೈತಿ. ಅಥವಾ ನಿನ್ನ ಸಮಸ್ಯೆ ಈ ಕಾಲದೊಳಗೆ ಹುಟ್ಟೈತಿ ಅಂದರೆ ಸ್ವಲ್ಪ ಸಮಯ ಕಾಯಿ, ಆ ಕಾಲ ಸರಿದು ಹೋದ ಮೇಲೆ ನಿನ್ನ ಸಮಸ್ಯೆ ತನ್ನ ಸ್ಥಾನ ಬಗೆಹರಿತೈತಿ. ಯು ಅಂಡರ್ಸ್ಟ್ಯಾಂಡ್? ಸೊ ಯಾವುದೇ ಸಮಸ್ಯೆ ಹುಟ್ಟೋದು ಕಾಲ, ದೇಶ, ವ್ಯಕ್ತಿಯಿಂದ, ಮತ್ತು ಯಾವುದೇ ಸಮಸ್ಯೆ ಬಗೆಹರಿಯೋದು ಕೂಡ ಕಾಲ, ದೇಶ, ವ್ಯಕ್ತಿಯಿಂದ. ಯು ಅಂಡರ್ಸ್ಟ್ಯಾಂಡ್? ಅದನ್ನ ನೆನಪಿನಾಗ ಇಟ್ಕೊ. ಆಮೇಲೆ ಮತ್ತೆ ನಾನು ಸ್ವಲ್ಪ DOPಗೆ ಬರ್ತೀನಿ. ನೀನು ಒಂದು ಡಿಸಿಷನ್ ತಗೊಳ್ತಾ ಇರುವಾಗ ಏನು ಮಾಡಬೇಕು ಅಂದರೆ, ನೀನು ಯಾವ ಯಾವ ಡಿಸಿಷನನ್ನು ತಗೊಳ್ತೀಯ ಈ ಒಂದು ಸಂದರ್ಭದಲ್ಲಿ ಅನ್ನೋದನ್ನು ಆಪ್ಷನ್ಗಳನ್ನು ಬರಿಬೇಕು. ಫಾರ್ ಎಕ್ಸಾಂಪಲ್, ನೀನು ಒಂದು 50 ಈಗ ಫಾರ್ ಎಕ್ಸಾಂಪಲ್ ಒಂದು ನೀನು ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದೆಯಾ ಅಂತ ತಿಳ್ಕೊಳ್ಳೋಣ. ನೀನು ನಿನ್ನ ಕಂಪನಿ ಸಲುವಾಗಿ ಅಥವಾ ನಿನ್ನ ಸರ್ಕಾರಿ ನಿನ್ನ ಕೆಲಸದ ಸಲುವಾಗಿ ಏನೋ ಒಂದು ಐಟಮನ್ನು ನೀನು ಪ್ರೊಕ್ಯೂರ್ ಮಾಡ್ತಾ ಇದೆಯಾ ಅಂತ ತಿಳ್ಕೊಳ್ಳೋಣ. ಪ್ರೊಕ್ಯೂರ್ ಮಾಡುವಾಗ ಆ ಪ್ರೊಕ್ಯೂರ್ಮೆಂಟ್ಗೆ ಸಂಬಂಧಪಟ್ಟಂಥ ಸಪ್ಲೈಯರ್ಸ್ ಎಷ್ಟು ಜನ ಇದ್ದಾರೆ? ವೆದರ್ ಇಟ್ ಕ್ಯಾನ್ ಬಿ ಸೋರ್ಸ್ಡ್ ಲೋಕಲಿ, ಸ್ಟೇಟ್ ವೈಸ್, ಆರ್ ನ್ಯಾಷನಲಿ, ಆರ್ ಗ್ಲೋಬಲಿ. ಅಂಥ ಸಂದರ್ಭದಲ್ಲಿ ನೀನು ಆಪ್ಷನ್ಸ್ಗಳನ್ನ ಯಾವಾಗಲೂ ಜಾಸ್ತಿ ಇಟ್ಕೋಬೇಕು. ಒಂದು ಆಪ್ಷನ್ 2 ಆಪ್ಷನ್ ಇಟ್ಕೊಂಡು ಹೋಗಬಾರ್ದು. ಅಗ್ರಿ ಸಣ್ಣ ಪುಟ್ಟ ವಿಚಾರಕ್ಕೆ ಯಾರೋ ಆ ಡಿಸಿಷನನ್ನು ಯು ಕ್ಯಾನ್ ಇವನ್ ಗಿವ್ ಟು ಸಂಬಡಿ ಎಲ್ಸ್ ಆಲ್ಸೋ. ದೇ ವಿಲ್ ಪ್ರೊಕ್ಯೂರ್ ಇಟ್ ಲೋಕಲಿ. ಅದನ್ನು ಗ್ಲೋಬಲ್ ಆಗಿ ನೀನು ಪ್ರೊಕ್ಯೂರ್ ಮಾಡಬೇಕು ಅಂತಂದರೆ ಯು ಶುಡ್ ನೋ ಆಲ್ ದ ಸಪ್ಲೈಯರ್ಸ್ ಫಾರ್ ದ್ಯಾಟ್.
ಅಷ್ಟೊಂದು ಆಪ್ಷನ್ಸ್ ಇಟ್ಕೋಬೇಕು. ಆಮೇಲೆ ಪ್ರೊಕ್ಯೂರ್ಮೆಂಟ್ ಮಾಡುವಾಗ ಅಥವಾ ಒಂದು ಡಿಸಿಷನನ್ನು ತಗೊಳ್ಳುವಾಗ ಯು ಶುಡ್ ರೈಟ್ ಡೌನ್ ಆಲ್ ದ ಪಾಸಿಬಲ್ ನೆಗೋಷಿಯೇಷನ್ ಪಾಯಿಂಟ್ಸ್. ಆಮೇಲೆ ಭಾಳ ಜನ ಹೇಳ್ತಾರೆ ನೆಗೋಷಿಯೇಷನ್ ಈಸ್ ಆಲ್ವೇಸ್ ಎಸ್ ಆರ್ ನೋ ಅಂತ ಹೇಳ್ತಾರೆ. ನೋ, ನೆಗೋಷಿಯೇಷನ್ ಈಸ್ ನಾಟ್ ಎಸ್ ಆರ್ ನೋ. ನೆಗೋಷಿಯೇಷನ್ ಈಸ್ ಎಸ್. ಲೈಕ್ ನಾನು ಸುಮ್ಮನೆ ಹೇಳ್ತೀನಿ, ನಾನು ರಾಗಬದ್ಧವಾಗಿ ಇಲ್ಲಿ ಟೈಪ್ ಕಡಿಮೆ ಇರೋದ್ರಿಂದ ಹೇಳೋದು ಬೇಡ. ನೆಗೋಷಿಯೇಷನನ್ನು ಮಾಡುವಾಗ ನೀನು ಎಸ್ ಪ್ಲಸ್ ಎಸ್ ಪ್ಲಸ್ ಪ್ಲಸ್ ಎಸ್ ಪ್ಲಸ್ 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 ಅಥವಾ ಎಸ್ ಮೈನಸ್ ಎಸ್ ಮೈನಸ್ ಮೈನಸ್ ಈ ಥರ ತುಂಬ ಪಾಯಿಂಟ್ಸ್ನ ಹಾಕಿ ನೀನು ನೆಗೋಷಿಯೇಷನ್ ಮಾಡ್ಬೋದು. ಆಮೇಲೆ ನೋ ಅನ್ನೋದಕ್ಕೆ ಕೂಡ ನೀನು ಎಷ್ಟು ನೋ ಅಂತೀಯ ಅನ್ನೋದು ಕೂಡ. ಫಾರ್ ಎಕ್ಸಾಂಪಲ್ ನಾನು ಒಂದು ಮಾತು ಹೇಳ್ತೀನಿ. ಒಂದು ಕೆಲಸಕ್ಕೆ, ಒಂದು ಸರ್ಕಾರಿ ಕೆಲಸಕ್ಕೆ, ಒಂದು ಅಥವಾ ನಿನ್ನ ಕಂಪ್ನಿ ಕೆಲಸಕ್ಕೆ ನಿನಗೊಂದು ಜಮೀನು ಬೇಕಾಗಿದೆ ಅಂತ ತಿಳ್ಕೊಳ್ಳೋಣ. ನಾವು ಯು ಆರ್ ಸಪೋಸ್ ಟು, ನಿನಗೆ ಆ ಜಮೀನು ಬೇಕೇ ಬೇಕು. ನಿನಗೆ ನಾನು ನಿನಗೇನು ಹೇಳ್ತೀನಿ, ನಿನ್ನ ಒಂದು ಕಂಪನಿಯ ಕಟ್ಟಡ ಮತ್ತು ಫ್ಯಾಕ್ಟ್ರಿ, ನಿನ್ನ ಕಂಪನಿಯ ಇನ್ಫ್ರಾಸ್ಟ್ರಕ್ಚರು ಒಂದು ಎಕ್ಸ್ ಅಮೌಂಟ್ ಆಫ್ ಏರಿಯಾದಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬರಲಿಕ್ಕೆ ಒಂದು 100 ಮೀಟ್ರ್ 200 ಮೀಟ್ರಲ್ಲಿ ಒಂದು ರೋಡ್ ಇದೆ, ಇನ್ನೊಂದು ರೋಡು 500 ಮೀಟ್ರ್ ದೂರದಲ್ಲಿದೆ, ಇನ್ನೊಂದು ಕಡೆ ಒಂದು ನದಿನೋ ಕಾಲುವೆನೋ ಏನೋ ಇದೆ. ಅಂಥ ಸಂದರ್ಭದಲ್ಲಿ ನಿನಗೆ ಬೆಸ್ಟ್ ಆಪ್ಷನ್ ಏನಪ್ಪ ಅಂದರೆ ನಿನ್ನ ಕಂಪ್ನಿ ಪ್ರಿಮೈಸಸ್ನ ಪಕ್ಕದಲ್ಲಿರುವಂಥ ಒಂದು 2 ಎಕರೆನೋ 4 ಎಕರೆ ಜಾಗ. ಆ ಜಾಗ ನಿನ್ನ ಕಂಪ್ನಿಗೆ ಸೇರ್ತು ಅಂದರೆ ನಿನಗೆ ಈ 100 ಮೀಟ್ರ್ ದೂರದಲ್ಲಿರೋ ರೋಡ್ ನಿನಗೆ ಈಸಿಯಾಗಿ ಸಿಗುತ್ತೆ ಅಂತ ನಿನಗೆ ಗೊತ್ತಿದೆ. ನಿನಗೆ ಆ ಜಾಗ ಬೇಕೇ ಬೇಕು, ನಿನ್ನ ಕಂಪ್ನಿ ಚೆನ್ನಾಗಿ ನಡಿಬೇಕು ಅಂತಂದರೆ. ಆ 4 ಎಕರೆ ಜಮೀನಿನ ಓನರ್ ಇದ್ದಾನಲ್ಲ, ಅವನ ಜೊತೆಲಿ ಈಗ ನೀನು ನೆಗೋಷಿಯೇಷನ್ ಮಾಡ್ಬೇಕಂತ ತಿಳ್ಕೊಳ್ಳೋಣ. ನೀನು ಯಾವ ಥರ ನೆಗೋಷಿಯೇಷನ್ ಮಾಡ್ಬೋದು? ನೀನು ಆಪ್ಷನ್ ಇಟ್ಕೊಂಡು ಹೋಗಬೇಕು. ನಿನ್ನ ಹತ್ರ ರಿಸೋರ್ಸ್ ತುಂಬ ಇದೆಯಾ? 4 ಎಕರೆ ಕೊಡಪ್ಪ, ನಿನ್ಗೆ ಎಷ್ಟು ದುಡ್ಡು ಬೇಕಷ್ಟು ಕೊಡ್ತೀನಿ. ಅವನು ಹೇಳ್ತಾನೆ, ಸರ್ ನನಗೆ 50 ಕೋಟಿ ಕೊಡಿ ಅಥವಾ 10 ಕೋಟಿ ಕೊಡಿ ಅಂತ ಹೇಳ್ತಾನೆ. ನಿನ್ನ ಹತ್ರ ಅಷ್ಟು ರಿಸೋರ್ಸ್ ಇದೆಯಾ? ನಿನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಷ್ಟು ಕ್ಲಿಯರ್ ಮಾಡಿದಾರಾ? ಮಾಡಿದ್ರು ಒಪ್ಕೊಂಡ್ರು ನೋ ಪ್ರಾಬ್ಲಮ್. ಒಪ್ಕೊಂಡಿಲ್ಲ ಅಂತಂದ್ರೆ ಏನು ಮಾಡ್ತೀಯಾ? ಇಲ್ಲಪ್ಪ ನನ್ನ ಹತ್ರ ಅಷ್ಟು ರಿಸೋರ್ಸ್ ಇಲ್ಲ. ನಿನ್ನ ಹತ್ರ ಎಷ್ಟು ರಿಸೋರ್ಸ್ ಇದೆ ಅದನ್ನು ನೀನು ಓಪನ್ ಆಗಿ ಹೇಳಬಾರ್ದು. ಫಸ್ಟ್ ನೀನು ಹೇಳಬಾರ್ದು, ಆಯಿತಾ? ಓಕೆ. ಆಮೇಲೆ ಒಂದು ಆಪ್ಷನ್ ನೀವು ಓವರ್ ಆಲ್ ನಿನಗೆ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕಾಗಲ್ಲ. 2ನೇ ಆಪ್ಷನ್ನು ನೋಡಪ್ಪ, ನನಗೆ ಏನು 100 ಮೀಟರ್ ದೂರದಲ್ಲಿ ಒಂದು ಒಳ್ಳೆ ರೋಡ್ ಇದೆ, ಕಾರು ಲಾರಿ ಬರುವಂಥ ರೋಡ್ ಇದೆ. ಆ ರೋಡಿಂದ ನನ್ನ ಜಮೀನಿಗೆ ಹೋಗಲಿಕ್ಕೆ 2 ಟ್ರ್ಯಾಕ್ಟರ್ಗಳು ಅಥವಾ 2 ಲಾರಿಗಳು ಅಕ್ಕಪಕ್ಕ ಸಮಾಧಾನವಾಗಿ ಹೋಗುವಷ್ಟು ಸ್ಟ್ರೈಟ್ ಜಾಗನ ನೀನು ನನಗೆ ಸೇಲ್ ಮಾಡು. ಈ ಬಾಕಿ ಜಾಗ ನೀನೇ ಇಟ್ಕೋ, ಬಟ್ ನಾನು ಒಂದು ರೋಡ್ ಮಾಡ್ಕೊಳ್ತೀನಿ. ಆ ರೋಡನ್ನು ನೀನು ಕೂಡ ಯೂಸ್ ಮಾಡ್ಕೋಬೋದು. ನಾನು ರೋಡ್ ಬಿಲ್ಡಪ್ ಮಾಡ್ತೀನಿ. ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅದನ್ನು ನನಗೆ ಹೇಳಪ್ಪ. ನನ್ನ ವಿದಿನ್ ಮೈ ರಿಸೋರ್ಸಸ್ ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ ಅಂತ ಒಂದು ಆಪ್ಷನ್ ಕೊಡಬೇಕು. 3ನೇ ಆಪ್ಷನ್ನು ನೋಡಪ್ಪ, ನಾನು ಆ ರೋಡ್ ಬಿಲ್ಡಪ್ ಮಾಡಿಬಿಡ್ತೀನಿ. ನಿನ್ನ ಪ್ರಾಪರ್ಟಿಗೇನು ಬೆಲೆ ಬರುತ್ತೆ. ನನ್ನ ಪ್ರಾಪರ್ಟಿಗೆ ನಾನು ಹೋಗ್ಲಿಕ್ಕೆ ಬರಲಿಕ್ಕೆ, ನನ್ನ ಕ್ಲೈಂಟ್ಸ್ ಬರೋದಕ್ಕೆ, ನನ್ನ ವರ್ಕರ್ಸ್ ಓಡಾಡಲಿಕ್ಕೆ ಈಸಿ ಆಗುತ್ತೆ. ನೀನು ನನಗೆ ಆ ಜಮೀನನ್ನು ಫ್ರೀಯಾಗಿ ಕೊಟ್ಟೆ ಅಂದರೆ ನಾನು ಖರ್ಚು ಹಾಕಿ ಅದನ್ನು ಬಿಲ್ಡಪ್ ಮಾಡ್ತೀನಿ. 3 ಆಪ್ಷನ್ಸ್ ಆಯಿತು. ನಾವು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ 100 ಆಪ್ಷನ್ಸ್. ನಿನ್ನ ಮಗನಿಗೆ ನನ್ನ ಕಂಪ್ನಿಲಿ ಕೆಲಸ ಕೊಡ್ತೀನಿ, ನಿನಗೆ ನನ್ನ ಕಂಪ್ನಿಲಿ ಸಪ್ಲೈಯರ್ ಮಾಡ್ಕೋತೀನಿ, ನಿನಗೆ ನನ್ನ ಕಂಪ್ನಿಯಲ್ಲಿ ಕಾಂಟ್ರಾಕ್ಟರ್ ಮಾಡ್ಕೋತೀನಿ, ನಿನಗೆ ನಾನು ನಿನ್ನ ಜಾಗದಲ್ಲಿ ನಿನಗೊಂದು ಕಲ್ಯಾಣ ಮಂಟಪ ಕಟ್ಟಿಸ್ಕೊಡ್ತೀನಿ. ಎನಿ ನಂಬರ್ ಆಫ್ ವಿನ್ ವಿನ್ ಸಿಚುವೇಶನ್ಸ್ ಯು ಕ್ಯಾನ್ ಕ್ರಿಯೇಟ್. ನಾನು ನಿನಗೊಂದು ಮಾತು ಹೇಳ್ತೀನಿ. ಹೂ ಈಸ್ ದ ಲಾಡ್ಲಾ ಆಫ್ ದ MD? ಹೂ ಈಸ್ ದ ಲಾಡ್ಲಾ ಆಫ್ ದ CEO? ಹೂ ಈಸ್ ದ blue-eyed boy of the company? Blue-eyed boy of the company is that man who can negotiate with the opponent with maximum number of options. ನೀನು 50 ಆಪ್ಷನ್ಸ್ ಅಥವಾ 100 ಆಪ್ಷನ್ಸ್ ಕೊಟ್ಟೆ ಅಂತಂದ್ರೆ
ಅವನು ಒಂದೇ ಆಪ್ಷನ್, ಯಾವುದೋ ಒಂದು ಸಣ್ಣ ಆಪ್ಷನ್ಗೆ ಒಪ್ಕೊಂಡ್ಬಿಡ್ತಾನವ. ಫಾರ್ ಎಕ್ಸಾಂಪಲ್, ನಿನಗೆ ಆ ಜಮೀನಿಗೆ ನಿನಗೆ 10 ಕೋಟಿ ಕೊಡಬೇಕಾಗಿರುತ್ತೆ ಅಂತ ತಿಳ್ಕೊ. ನೀನು ಅಲ್ಲಿ ಒಂದು ಆಪ್ಷನ್ ಇಡ್ತಿದ್ದೀನಿ, ನಿನ್ನ ಮಗನಿಗೆ ನಾನು ಒಂದು ನೌಕರಿ ಕೊಡ್ತೀನಿ. ಸರ್, ನೀವು ನನಗೆ ಮಗನ ನೌಕರಿ ಕೊಡ್ತೀನಿ, ಅದು 4 ಎಕರೆ ನೀವು ಪುಕ್ಕಟ್ಟ ತೊಗೊಂಡ್ಬಿಡ್ರಿ ಅಂತ ಹೇಳ್ಬಿಡ್ತಾನೆ. ಹಿ ಡಸಂಟ್ ನೋ ದ ವ್ಯಾಲ್ಯೂ ಆಫ್ ದ ಲ್ಯಾಂಡ್. ಯು ಅಂಡರ್ಸ್ಟ್ಯಾಂಡ್? ಅಥವಾ ನೋಡಪ್ಪ, ನೀನು ಬಡವದಿದ್ದಿ, ನಿನಗೆ ಒಂದು ಕಾರ್ ಕೊಡಿಸ್ತೀನಿ, ಒಂದು ಟ್ರ್ಯಾಕ್ಟರ್ ಕೊಡಿಸ್ತೀನಿ, ಆಮೇಲೆ ನಿನಗೊಂದು ಅಲ್ಲಿ ಮುಂದೆ ರೋಡಿಗೆ ಅಂಟ್ಕೊಂಡಂಗೆ ಒಂದು 4 ಕಿರಾಣಿ ಅಂಗಡಿ, ಪುಸ್ತಕದ ಅಂಗಡಿ, ಹಿಂಗೆ ಏನೋ ಒಂದು 4 ಅಂಗಡಿ ಕಟ್ಟಿಸ್ಕೊಡ್ತೀನಿ ಅಂತಂದ್ರೆ ಸತಿಗೆ ಒಪ್ಕೊಂಡ್ಬಿಡ್ತಾನೆ. You understand? This is the negotiation skill. And a person who has a negotiation skill of a highest order in the given setup, he becomes the best employee of the company or the best officer of the government, and he is the person who delivers the results without much hassles for the employer. ಅರ್ಥ ಆಯ್ತು? ನೀನು ಯಾವುದೇ ಡಿಸಿಷನ್ ತಗೊಳಕ್ಕೆ ಹೋಗೋದಕ್ಕಿಂತ ಮೊದಲು ನಿನ್ನಲ್ಲಿ ಕನ್ಫ್ಯೂಷನ್ ಇರಬಾರ್ದು. ನೀನು ಏನು ಡಿಸಿಷನ್ ತಗೋತಿದ್ದಿ, ನಿನ್ನ ಟಾರ್ಗೆಟ್ ಏನು, ನಿನ್ನ ಮನಸ್ಸಿನಾಗ ಇರಬೇಕದು. ಕಂಪನಿ ನಿನಗೆ ಹೇಳುತ್ತೆ. ನಾನು ನಿನಗೊಂದು ಮಜಾ ಹೇಳ್ತೀನಿ ಕೇಳು, ಇದು ಭಾಳ ಸರಿ ಆಗುತ್ತೆ. ಎಸ್ಪೆಷಲಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಆಗುತ್ತೆ. ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ನಿನಗೆ ಕ್ಲಿಯರೆನ್ಸ್ ಕೊಟ್ಬಿಡ್ತಾರೆ. ಮೈ ಡಿಯರ್ ಬಾಯ್, ಗೋ ಅಹೆಡ್, ಐ ವಿಲ್ ಗಿವ್ ಯು 10 crores ಟು ಬೈ ದ್ಯಾಟ್ ಲ್ಯಾಂಡ್. If you have a negotiation skill, you can get it for even 50 lakh rupees. And your boss is happy. Your boss will not ask what you did with an extra 9 crore 50 lakhs. He will just ask whether you got the land or not. You understand? That is how your negotiation skills should be. And you should always remember in life, your decision should be in such a manner that it should not mentally or physically or financially or emotionally or socially, it should not hurt anyone. That should be your prior concern. But it cannot happen all the time. I know it very well. But this should be your first priority. ನಾನು ತಗೊಳ್ತಾ ಇರುವಂಥ ಡಿಸಿಷನ್ನಿಂದ ಯಾರ್ದಾದ್ರೂ ಎಮೋಷನ್ಸ್ಗೆ ತೊಂದರೆ ಆಗ್ತಾ ಇದೆಯಾ, ಯಾರ್ದಾದ್ರೂ ಸೋಷಿಯಲ್ ಸ್ಟೇಟಸ್ಗೆ ತೊಂದರೆ ಆಗ್ತಾ ಇದೆಯಾ, ಯಾರ್ದಾದ್ರೂ ಫೈನಾನ್ಷಿಯಲ್ ಸ್ಟೇಟಸ್ಗೆ ತೊಂದರೆ ಆಗ್ತಾ ಇದೆಯಾ, ಅಥವಾ ಯಾರ್ದಾದ್ರೂ ಕರಿಯರ್ಗೆ ತೊಂದರೆ ಆಗ್ತಾ ಇದೆಯಾ, ಯು ಅಂಡರ್ಸ್ಟ್ಯಾಂಡ್? ಅಥವಾ ಯಾರ್ದಾದ್ರೂ ಜೀವಕ್ಕೆ ತೊಂದರೆ ಆಗ್ತಾ ಇದೆಯಾ, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ಗೆ ತೊಂದರೆ ಆಗ್ತಾ ಇದೆಯಾ ಅಂತ ನೆನಪಲ್ಲಿಟ್ಕೋಬೇಕು. ಐ ವಿಲ್ ಟೆಲ್ ಯು ವೈ. Because ಯುನೈಟೆಡ್ ನೇಷನ್ಸ್ ಡೆಫಿನಿಷನ್ ಆಫ್ ಹೆಲ್ತ್ ಇದೆಯಲ್ಲ, ಅದು ತುಂಬ ತುಂಬ ಚೆನ್ನಾಗಿದೆ. ನಾವು ಯಾವುದೇ ಡಿಸಿಷನ್ ತಗೊಳ್ಳುವಾಗ ಯಾರದೇ ಹೆಲ್ತ್ ಹಾಳಾಗದಿದ್ದಂಗೆ ನೋಡ್ಕೋಬೇಕು. ಯು ನೋ ವಾಟ್ ಈಸ್ ದ ಡೆಫಿನೇಷನ್ ಆಫ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಡೆಫಿನೇಷನ್ ಫಾರ್ ಎ ಹೆಲ್ತ್? Health of a person is not mere absence of diseases. It is social, financial, physical and mental well-being of a person. Social, mental, physical and financial well-being of a person is health. So your decision should never hurt or never create a problem for health of any person. ಅರ್ಥ ಆಯ್ತು? ನೀನು ಇಷ್ಟು ನೀನು ಮನಸ್ಸಿನಾಗ ಇಟ್ಕೊಂಡೆ ಅಂತಂದ್ರೆ ಯು ಹ್ಯಾವ್ ಟೇಕನ್ ದ ಬೆಸ್ಟ್ ಡಿಸಿಷನ್. ಸರಿನಾ? ನಾ ಹೇಳಲಿಕ್ಕೆ ಭಾಳ ಐತಿ. ಈಗ ಆಲ್ಮೋಸ್ಟ್ ನಾನು 40 ನಿಮಿಷ ನಾನು ಮಾತಾಡೀನಿ. ನಿನಗೆ ಗೊತ್ತೈತಿ, ಯಾವುದೇ ಒಂದು ಒಳ್ಳೆಯ ಪಾಠ 40 ನಿಮಿಷಕ್ಕಿಂತ ಜಾಸ್ತಿ ಕ್ರಾಸ್ ಆಗಬಾರ್ದು. ಈಗ ಕ್ವಶನ್ ಆನ್ಸರ್, ನೀನು ಏನು ಕ್ವಶನ್ ಕೇಳ್ತಿದ್ದಿ ನನಗೆ ಗೊತ್ತಿದ್ದಷ್ಟು ಆನ್ಸರ್ ಮಾಡ್ತೀನಿ. ದಟ್ ಕ್ವಶನ್ ಆನ್ಸರ್ ಕ್ಯಾನ್ ಗೋ ಅಪ್ ಟು ಎನಿ ಲೆಂತ್. See, if we are taking a decision
on something where we do not have a much of a information. ಕರೆಕ್ಟ್ Ambiguity. ಕರೆಕ್ಟ್ ಕರೆಕ್ಟ್ ಅದರಲ್ಲಿ ರಿಸ್ಕ್ ಹೆಚ್ಚಿಗಿರುತ್ತೆ. ಹೌದು ಸೊ ಹೌದು. ಅದರಲ್ಲೇ ಹೆಚ್ಚಿಗೆ ಟೆನ್ಷನ್ ಬರುತ್ತೆ. ಹೌದು ಗೊತ್ತಾಯ್ತಾ? ಹೌದು So are we taking the right decision or not? What are those at least some signals, some information we should seek ಹೌದು so that even in ambiguous situation also ಹೌದು there the probability of decision becoming right. ಆಯಿತು, ನಾನು ನಿನಗೆ ಹೇಳ್ತೀನಿ. ಈ ಥರದ ಹೈ ರಿಸ್ಕ್ ಡಿಸಿಷನ್ಸ್ ಆ್ಯಂಡ್ ಅನ್ನೋನ್ ಫ್ಯಾಕ್ಟರ್ ಮೇಲೆ ಡಿಸಿಷನ್ ತೊಗೊಳ್ಳೋದು ಯಾವಾಗ ಬರ್ತದೆ ಅಂತಂದರೆ ಎಮರ್ಜೆನ್ಸಿಗಳಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ನಾನು ಒಂದು ಎಕ್ಸ್ಟ್ರೀಮ್ ಸಿಚುವೇಶನ್ ಹೇಳ್ಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಒಂದು 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 ಬಿಲ್ಡಿಂಗ್ ಮೇಲೆ ಟೆರರಿಸ್ಟ್ಗಳ ಅಟ್ಯಾಕ್ ಆಗಿದೆ ಅಂತ ತಿಳ್ಕೊಳ್ಳೋಣ, ಅಥವಾ ಒಂದು ಬಿಲ್ಡಿಂಗ್ ಮೇಲೆ ಅನ್ವಾಂಟೆಡ್ ಎಲಿಮೆಂಟ್ಸ್ ಹ್ಯಾವ್ ಅಟ್ಯಾಕ್ಡ್ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಎ ಕೈಂಡ್ ಆಫ್ ಎನಿಮಲ್ಸ್ ಆರ್ ಪೆಸ್ಟ್ಸ್ ಆರ್ ವೈರಸಸ್ ಹ್ಯಾವ್ ಅಟ್ಯಾಕ್ಡ್. We don't know what kind of attack is going on, but the trouble is felt everywhere. ಅಂಥ ಸಂದರ್ಭದಲ್ಲಿ we have to take a sometimes quick decision or we have to protect ourselves ಅಷ್ಟೇ. ಅಂಥ ಸಂದರ್ಭದಲ್ಲಿ you take a decision, what decision? To wait and see for some time, or if you are supposed to take an immediate decision, ನಿನ್ನ ಇಮ್ಮಿಡಿಯೇಟ್ ನಿನ್ನ ಸುತ್ತಮುತ್ತ ಯಾರಿದ್ದಾರೆ ಅವ್ರನ್ನ ಕನ್ಸಲ್ಟ್ ಮಾಡು. ಇಮ್ಮಿಡಿಯೇಟ್. ಈಗ ಅವ್ರು ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ನಿನ್ನ ಡ್ರೈವರೇ ಹೇಳ್ತಾನೆ, ಈ ಫಾರ್ ಎಕ್ಸಾಂಪಲ್ ನಿನ್ನ ಫಾರ್ಮಾಸ್ಯೂಟಿಕಲ್ ಕಂಪ್ನಿಲಿ ಒಂದು ಏನೋ ಗ್ಯಾಸ್ ಲೀಕೇಜ್ ಆಗ್ತಾ ಇದೆ. ಗ್ಯಾಸ್ ಲೀಕೇಜ್ ಆಗ್ತಾ ಇರುವಾಗ ನೀನು ಏನಪ್ಪ ಹಿಂಗಾಗೋಯ್ತು ಅಂತ ತಕ್ಷಣ, ಸರ್ ದಯಮಾಡಿ ನೀವು ಇಮ್ಮಿಡಿಯೇಟ್ ಆಗಿ ಸರ್, ಅವನು ಮೊನ್ನೆ ಸಿಕ್ಕಿದ್ನಲ್ಲ ಸರ್, ಅವ್ನು ಪ್ಲಂಬರ್, ಈ ಪಂಪ್ ಮೇಂಟೆನೆನ್ಸ್ ಮಾಡೋನು, ಅವ್ನಿಗೊಂದು ಫೋನ್ ಮಾಡೋಣ ಸರ್. ಆಯಿತು, ನೀವು ಕೇಳಿ ಅವನಿಗೆ, ನಿನ್ನ ನಂಬರ್ ಇದೆ ಸರ್, ನನ್ನ ನಂಬರ್ ಇದೆ, ಇಮ್ಮಿಡಿಯೇಟಾಗಿ ಮಾತಾಡು. ಈ ಥರ ಡಿಸಿಷನ್ನು ನಿಮ್ಮ ಸುತ್ತಮುತ್ತ ಇರುವಂಥ ನಿಮ್ಮ ಕೆಲಸಗಾರ, ಸಣ್ಣ ಪುಟ್ಟ ಕೆಲಸಗಾರರು, ನಿನ್ನ ತೋಟದಲ್ಲಿ ಕೆಲಸ ಮಾಡೋನು, ನಿನ್ನ ಡ್ರೈವರು, ನಿನಗೆ ಅಡುಗೆ ಮಾಡಿಕೊಡೋನು, ಆ ಥರದ ಜನರದ್ದು ಏನೇನು ಒಪಿನಿಯನ್ ಬರ್ತದೆ ಇಮ್ಮಿಡಿಯೇಟಾಗಿ. ನಿನಗೆ ಬೇರೆ ಎಕ್ಸ್ಪರ್ಟ್ ಒಪಿನಿಯನ್ ನಿನ್ನ ಹತ್ರ ಇಲ್ಲ, ಆವಾಗ ನಿನಗೆ ನಾಲೆಡ್ಜ್ ಇಲ್ಲ. ಸೊ ನಿನಗೆ ಇಮ್ಮಿಡಿಯೇಟಾಗಿ ಏನು ಡಿಸಿಷನ್ ನಿನಗೆ ಕೊಡೋಕ್ಕೆ ಸಾಧ್ಯ ಅಂಥವ್ರನ್ನ ಕನ್ಸಲ್ಟ್ ಮಾಡು. ಆಮೇಲೆ ಎಲ್ಲರಿಗೂ ಒಂದೊಂದು ಟಾಸ್ಕ್ ಇಮ್ಮಿಡಿಯೇಟಾಗಿ ಕೊಟ್ಬಿಡು. ಏನಪ್ಪ ಅಂತಂದರೆ, ಅವನು ಲೀಗಲ್ ಅಡ್ವೈಸರ್ ಇದ್ದಾನಲ್ರಿ, ಅವ್ನಿಗೆ ಫೋನ್ ಮಾಡಿರಿ, ಅವ್ನಿಗೆ ಇಮ್ಮಿಡಿಯೇಟಾಗಿ ಬರೋಕ್ಕೆ ಹೇಳ್ರಿ. ಅವನು ಸೆಕ್ಯೂರಿಟಿ ಅವನಿದಾನಲ್ರಿ, ಅವನಿಗೆ ಇಮ್ಮಿಡಿಯೇಟಾಗಿ ಬರೋಕ್ಕೆ ಹೇಳ್ರಿ. ಆಮೇಲೆ ಅವನು ಈ ಪಂಪ್ ಮೇಂಟೆನೆನ್ಸ್ ಮಾಡೋನು, ಈ ಸ್ಟೋರೇಜ್ ಟ್ಯಾಂಕ್ ಮೇಂಟೈನ್ ಮಾಡೋನು ಇದಾನಲ್ರಿ, ಇಂಜಿನಿಯರು, ಅವ್ರು ಮತ್ತು ಅವ್ರ ಬಾಸ್ಗಳು, ಅದ್ರ ಫುಲ್ ಟೀಮ್ ಬರೋಕ್ಕೆ ಹೇಳ್ರಿ. ನಿನ್ನ ಹತ್ರ ಇರೋರು ಯಾವಾಗ, ನಿನ್ನ ಅಡುಗೆ ಮಾಡೋನಿದ್ದಾನೆ, ನಿನ್ನ ಡ್ರೈವರ್ ಇದ್ದಾನೆ, ಇನ್ನೊಬ್ಬ ಇದ್ದಾನೆ, 5 ಜನಕ್ಕೆ 5 ಟಾಸ್ಕ್ ಕೊಟ್ಬಿಡು. 5 ಮೊಬೈಲಲ್ಲಿ ಅವರು 5 ಜನರಿಗೆ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ಅವ್ರನ್ನ ಕರೀಲಿ. ಅವ್ರಿಗೆ ಏನು ಮಾತಾಡ್ಬೇಕಂತ ಒಂದೊಂದು ವಾಕ್ಯದ್ದು ಒಂದು ಸಣ್ಣ ಸೆಂಟೆನ್ಸ್ ಹೇಳು. ಯಾಕಂದ್ರೆ ಅವ್ರಿಗೆ ದೀರ್ಘವಾದ ಸೆಂಟೆನ್ಸನ್ನ ಫೋನಲ್ಲಿ ಮಾತಾಡೋಷ್ಟು ನಾಲೆಡ್ಜ್ ಇರೋದಿಲ್ಲ ಅವ್ರಿಗೆ. ಮಾಡು, ಲೀಗಲ್ ಅಡ್ವೈಸರ್ನ ಕರೆಸು, ಸೆಕ್ಯೂರಿಟಿ ಅಡ್ವೈಸರ್ನ ಕರೆಸು, ಫೈನಾನ್ಸ್ ಅಡ್ವೈಸರ್ನ ಕರೆಸು. ಅವರೆಲ್ಲರನ್ನೂ ಕರೆಸಿದ ಮೇಲೆ, ಅವರೆಲ್ಲರೂ ತಮ್ಮ ಅಡ್ವೈಸರ್ನ ಕೊಟ್ಟ ಮೇಲೆ, ದೆನ್ ಯು ಟೇಕ್ ದ ಡಿಸಿಷನ್. ಆಂಬಿಗ್ಯೂಟಿ ಎಷ್ಟು ಕಡಿಮೆ, ಇದಕ್ಕೇನು ಹೇಳ್ತಾರೆ ಅಂತಂದರೆ ರೆಡ್ಯೂಸಿಂಗ್ ದ ಆಂಬಿಗ್ಯೂಟಿ ಅಂತ ಹೇಳ್ತಾರೆ. ಹೌದು, ಟುಡೇ ಯು ಹ್ಯಾವ್ ಅ ಆಂಬಿಗ್ಯೂಟಿ ವೈಲ್ ಟೇಕಿಂಗ್ ದ ಡಿಸಿಷನ್, ಬಟ್ you know how to reduce the gravity of ambiguity. Some legal advice is given to you, your ambiguity is reduced to that much. ನಿನಗೆ ಒಂದು ಸೆಕ್ಯೂರಿಟಿ ಅಡ್ವೈಸನ್ನು ಕೊಟ್ಟರೆ your ambiguity is reduced to that much. ನಿನಗೆ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಬಗ್ಗೆ ನಿನಗೆ ಯಾರಾದರೂ ಆ ವಿಷಯದಲ್ಲಿ ನಿನಗೆ ಅಡ್ವೈಸ್ ಮಾಡಿದ್ರೆ ಅಷ್ಟು ಆಂಬಿಗ್ಯೂಟಿ ಕಡಿಮೆ ಆಗುತ್ತೆ. ಆಮೇಲೆ ಅದರಿಂದ ಯಾರ್ಯಾರು ಎಮೋಷನ್ಗಳು ಹಾಳಾಗ್ತವೆ ಅನ್ನೋದು ಯಾರಾದರೂ ನಿನಗೊಬ್ರು ಕರೆಕ್ಟಾಗಿ ಹೇಳಿದ್ರೆ ಅಂದರೆ ಅಷ್ಟೊಂದು ಆಂಬಿಗ್ಯೂಟಿ ಕಡಿಮೆ ಆಗುತ್ತೆ. ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಯಾರಾದರೂ ಒಬ್ರು ಅಡ್ವೈಸ್ ಮಾಡಿದ್ರೆ ಅಷ್ಟು ಆಂಬಿಗ್ಯೂಟಿ ಕಡಿಮೆ ಆಗುತ್ತೆ. ಎವ್ರಿ ಟೈಮ್ ನಿನಗೆ ಅದಕ್ಕೇನು ಹೇಳ್ತಾರೆ ಇಲ್ಲಿ, ಫಸ್ಟ್ ಸೀಕ್ ದ ಅಡ್ವೈಸ್ ಫ್ರಮ್ ದ ಇಮ್ಮಿಡಿಯೇಟ್ ಪರ್ಸನ್, then immediate group, then expert groups. So you are saying in case of ambiguity, you consult. Okay.
Consultation. ಕನ್ಸಲ್ಟೇಷನ್ ಮಾಡು. ಕನ್ಸಲ್ಟೇಷನ್ ಮಾಡ್ದೇ ಇಮ್ಮಿಡಿಯೇಟಾಗಿ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡ. ಆಮೇಲೆ ನೆಕ್ಸ್ಟು Next is a decision to be taken in the benefit of myself ಕರೆಕ್ಟ್. or others. ನಾನು ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಿದ್ದೆ. ಅವಾಗ ನಾವು ಹೌದು. suppose if we take a decision which is good for us, then people say that are you selfish ಅದರ. ಕರೆಕ್ಟ್ ಕರೆಕ್ಟ್. ನಾನು ನಿನಗೆ ಇದ್ರ ಬಗ್ಗೆ ನಾನು ಏನು ಹೇಳ್ತೀನಿ ಅಂದರೆ, ನಿನಗೆ ಒಂದು ಯಾವುದೇ ಒಂದು ಡಿಸಿಷನ್ ತಗೊಂಡಾಗ ನಾನು ನಿನಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ದ ಗೋಲ್ ಆಫ್ ದ ಆರ್ಗನೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯುವರ್ ಪರ್ಸನಲ್ ಗೋಲ್ಸ್ ಶುಡ್ ಆಲ್ವೇಸ್ ಬಿ ವಿದಿನ್ ದ ಗೋಲ್ ಆಫ್ ದ ಆರ್ಗನೈಸೇಷನ್. ಯು ಅಂಡರ್ಸ್ಟ್ಯಾಂಡ್? ಆಮೇಲೆ ಸಮ್ ಆಫ್ ದ ಡಿಸಿಷನ್ಸ್ ಕ್ಯಾನ್ ಬಿ ಪ್ರೊಕ್ಲೇಮ್ಡ್ ಡಿಸಿಷನ್ಸ್ ಆರ್ ಡಿಸಿಷನ್ಸ್ ವಿಚ್ ಆರ್ announced, pronounced to the general public, and some decisions need not be pronounced publicly. Some of the decisions you have to take without the knowledge of some of the people, and you have to be ready for that. ಅಂತ ಒಂದು ಸಂದರ್ಭದಲ್ಲಿ ವಾಟ್ ಆರ್ ದ ಬೆನಿಫಿಟ್ಸ್ ಫಾರ್ ದ ಆರ್ಗನೈಸೇಷನ್ ಆ್ಯಂಡ್ ವಾಟ್ ಆರ್ ದ ಬೆನಿಫಿಟ್ಸ್ ಫಾರ್ ದ ಕನ್ಸರ್ನ್ ಪರ್ಸನ್, ಆ ಒಂದು ಏನು ಬೇಸಿಕ್ ಒಂದು ಫ್ಯಾಕ್ಟರ್ಗಳಿದ್ದಾವೆ. ವೆದರ್ ಯು ಟೇಕ್ ದ ಡಿಸಿಷನ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಆರ್ ಇನ್ ದ ಪ್ರೈವೇಟ್ ಇಂಟ್ರೆಸ್ಟ್, ಆರ್ ಡಿಸಿಷನ್ ಈಸ್ ಪಬ್ಲಿಕ್ಲಿ ಪ್ರೊನೌನ್ಸ್ಡ್ ಆರ್ ಅನೌನ್ಸ್ಡ್, ಆರ್ ಡಿಸಿಷನ್ ಈಸ್ ನಾಟ್ ಅನೌನ್ಸ್ಡ್ ಬಟ್ ಇಟ್ ಈಸ್ ಇಂಪ್ಲಿಮೆಂಟೆಡ್, ಏನೇ ಆಗಿದ್ರೂ ಕೂಡ ನಮ್ಮ ಕೆಲವೊಂದು ಬೇಸಿಕ್ ಟೆನೆಂಟ್ಸ್, ನಾನು ಏನು ಹೇಳಿದೆ, ಬೇಸಿಕ್ ವಿಷಯಗಳು, ಫ್ಯಾಕ್ಟರ್ಸ್ ಏನು ಹೇಳಿದೆ, ಅವನ್ನ ನೆನಪಿನಲ್ಲಿ ಇಟ್ಕೊಂಡೇ ತಗೋಬೇಕು. ಎಸ್. ಗುಡ್. ಮತ್ತೆಪ್ಪ? ಗುಡ್, ನೈಸ್ ಇಂಟ್ರಾಕ್ಷನ್. ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ನಾನು ಒಂದು ಮಾತು ಹೇಳ್ತೀನಿ, ಸಾಧ್ಯ ಆದರೆ ಐ ಥಿಂಕ್ ಇಟ್ ಈಸ್ ಪಾಸಿಬಲ್ ಟುಮಾರೋ ಆಲ್ಸೋ ಐ ಆಮ್ ಓಕೆ ಎಟ್ ದಿಸ್ ಅವರ್. ನನ್ನ ಬೇರೆ ಎಲ್ಲ ಕೆಲಸ ಮುಗಿಸಿದ ಮೇಲೆ ನೀನು ನಾಳೆ ಏನೋ ಒಂದು ಟಾಪಿಕ್ ಕೊಟ್ಟಿದೆಯಲ್ಲ, ಆ ಟಾಪಿಕ್ ಬಗ್ಗೆ ನಾಳೆ ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಎನಿ ಬೆನಿಫಿಟ್ ಆರ್ ಎನಿ ಯೂಸ್ಫುಲ್ನೆಸ್ ಇನ್ ದಿಸ್ ಡಿಸ್ಕಷನ್? ವೆರಿ ಯೂಸ್ಫುಲ್. ಯಾಕೆ ಗೊತ್ತಾ? ಹಾಂ, ಯು ಕ್ಯಾನ್ ಸಮರೈಸ್. Yeah, I'll tell you. See, most difficult decision what I feel is in case of ambiguity. Okay. So, the idea which you gave, that in case of ambiguity, don't get into stress, you consult. ಹಾಂ, ಹೇಳಪ್ಪ. ಯಾ, ಕನ್ಸಲ್ಟ್ ಮಾಡಿದ್ರೆ ಸ್ವಲ್ಪ ambiguity ಕಮ್ಮಿ ಆಗುತ್ತೆ. ಹೌದು. ಬಟ್ whom to consult? Yes. Whom to consult is also a decision. ನಾನು ಹೇಳಿದ್ನಲ್ಲ ಎಂಥವ್ರನ್ನ ಕನ್ಸಲ್ಟ್ ಮಾಡ್ಬೇಕಂತ. ಎಸ್. So, good. You have given lot of decision making processes. Yes. Okay. Type of decision makings. ಯಾವ decision ಯಾರು ತಗೋಬಹುದು, ಯಾರು ತಗೋಬಾರ್ದು. Yes. Okay. So, it's good. It's a fantastic interaction. ಥ್ಯಾಂಕ್ಸ್ ಅಪ್ಪ. ಗುಡ್ ನೈಟ್. ಗಾಡ್ ಬ್ಲೆಸ್ ಯು.